स्वदत्त स्वदीया स्वार्थं स्वस्मिन् यस्यति मां स्वयं श्रीमन्नभीष्टवरदत्वामस्मि शरणं गतः एतद्देहावसाने मां त्वत्पादं प्रापय स्वयम् त्वच्चेषत्वे स्थिरधियं त्वत्प्राप्त्यैकप्रयोजनम् निषिद्धकाम्यरहितं कुरु मां नित्यकिङ्करम् देवी भूषणहेत्यादिजुष्टस्य भगवन्तव नित्यं निरपराधेषु कैङ्कर्येषु नियुङ्क्ष्म माम् मां मदीयं च निखिलं चेतना चेतनात्मकम् स्वकैङ्कर्योपकरणं वरद स्वीकुरु स्वयम् त्वदेकरक्षस्य मम त्वमेव करुणाकर न प्रवर्तय पापानि प्रवृत्तानि निवर्तय अकृत्यानां च करणं कृत्यानां वर्जनं च मे क्षमस्व निखिलं देव प्रणतार्तिहर प्रभो श्रीमन्यत पञ्चाङ्गं मद्रक्षणभरार्पणम् श्रीमन् पण्डिकेंगोद श्रीमन् पण्डिकेंगोद अचीकर स्वयं स्वस्मिन् अतोऽहमिह निर्भरः ಇದೆ ಹತ್ತು ಆ ಸಂಸಾರ ವರ್ತವೇಗ ನ್ಯಾಸ ಸಂಚಿತಿ ಅನುಸಂಧಾನ ಮಾಡೋದು ಈ 10ನೇ ನ್ಯಾಸ ದಶಕದಲ್ಲಿ 10 ಶ್ಲೋಕಗಳು ಇದರ ಜೊತೆಗೆ ಸಂಸಾರ ವರ್ತವೇಗ ಪ್ರಶಮನ ಅನ್ನೋದು ನ್ಯಾಸವಂಶಿ ಕಡೆಯ ಶ್ಲೋಕದಿಂದ ತಗೊಂಡು ಹೇಳ್ತೀವಿ ಅದನ್ನ ಇದರಲ್ಲಿ ಮೊದಲನೇ ಇದರಲ್ಲಿ 3 ತರಹ ಅಂದರೆ ನಾವು ಆತ್ಮಾತ್ಮೀಯ ಸಮರ್ಪಣ ಅದಕ್ಕೆ ಅದರಲ್ಲಿ ಆತ್ಮಾತ್ಮೀಯ ಸಮರ್ಪಣ ಭರ ಸಮರ್ಪಣ ಫಲ ಸಮರ್ಪಣ ತ್ರಿವಿಧವಾದ ಸಮರ್ಪಣಗಳು ನಾವು ಅನೇಕ 3 ಸ್ತೋತ್ರಗಳನ್ನು ಕಲಿತು 3 ವಿಧವಾದದ್ದು ಸಹ ಆತ್ಮಾತ್ಮೀಯ ಅಂದ್ರೆ ನಮಗೆ ಆತ್ಮೀಯವಾದ ವಸ್ತುಗಳು ಸಮರ್ಪಣೆ ಮಾಡಬೇಕು ನಮ್ಮ ಭರವನ್ನು ಸಮರ್ಪಣೆ ಮಾಡಬೇಕು ಮತ್ತೆ ಅದರಿಂದ ಉಂಟಾಗುವಂತ ಫಲ ಏನಾದರೂ ಇದ್ರೆ ಆ ಫಲವನ್ನು ಸಹ ಭಗವಂತನ ಸಮರ್ಪಣೆ ಮಾಡಬೇಕು ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ರು ಅದಕ್ಕೆ ಮದ್ರಕ್ಷಣ ಅಹಂ ಮದ್ರಕ್ಷಣ ಪರಹ ಮದ್ರಕ್ಷಣ ಫಲಂತತ ಅನ್ಬಿಟ್ಟು ಅಂತ ಅದರಲ್ಲಿ ಶ್ರೀಪತಿ ರೇವ ಅಂತ ಹೇಳಿದ್ರು ಅದರಲ್ಲಿ ಈಗ ಬೇರೆ ಯಾರಿಗೂ ಸಹ ಅದು ಶ್ರೀ ಇರೋದ್ರಿಂದ ಲಕ್ಷ್ಮೀ ವಿಶಿಷ್ಟನಾದ ಭಗವಂತನಲ್ಲೇ ಸಮರ್ಪಣೆ ಮಾಡಬೇಕು ಬೇರೆ ಯಾರಿಗೂ ಸಹ ಈ ಮೋಕ್ಷವನ್ನು ಕೊಡುವ ಅಧಿಕಾರ ಇಲ್ಲದೆ ಇರೋದ್ರಿಂದ ಶ್ರೀಪತೆ ರೇವ ಅಂತ ಏವ ಪದವನ್ನು ಹಾಕೋದು ಅದಕ್ಕೆ ಬುಧಃ ಆತ್ಮಾನನ್ಯ ಬುಧಃ ಅಂದ್ರೆ ಇಲ್ಲಿ ಯಾರು ಆಚಾರ್ಯರ ಮೂಲಕ ಶರಣಾಗತಿ ತತ್ವವನ್ನು ತಿಳ್ಕೊಂಡಿದ್ದಾರೋ ಅಂದ್ರೆ ಅಂಥವ್ರಿಗೆ ಅವರೆಲ್ಲರೂ ಬುಧಃ ಅಂತ ಅದಕ್ಕೆ ಜ್ಞಾನೀತು ಆತ್ಮವೇ ಮತ್ತು ಭಗವಂತ ಗೀತೆಯಲ್ಲಿ ಹೇಳಿದಂದ್ರ ಆ ಜ್ಞಾನಿ ಅಂದ್ರೆ ಬುಧಃ ಅಷ್ಟೇ ಜ್ಞಾನಿ ಅಂದ್ರೆ ಬೇರೆ ಎಲ್ಲ ಆ ಥರ ವ್ಯಾಕರಣ ಶಾಸ್ತ್ರ ಆ ಜ್ಞಾನವಲ್ಲ ಯಾರು ಎಲ್ಲವನ್ನೂ ತಿಳ್ಕೊಂಡು ಚಿತ್ತು ಮತ್ತೆ ಭಗವಂತನ ಈಶ್ವರ ಸ್ವರೂಪವನ್ನು ತಿಳ್ಕೊಂಡು ಆಮೇಲೆ ನಾವು ಭಗವಂತನಿಗೆ ದಾಸರು ಅವನಿಗೆ ನಾವು ಸಮರ್ಪಣೆ ಮಾಡಬೇಕು ಅಂತ ಯಾರು ತಿಳ್ಕೊಳ್ತಾರೋ ಅವರೇ ಜ್ಞಾನಿಗಳು ಅವರು ಶ್ರೀಪತಿಯಲ್ಲಿ ಭಗವತ್ ತನ್ನ ಆತ್ಮವನ್ನು ಮಾಡ್ತಾರೆ ಅಂತ ಹೇಳಿದ್ರು ಎರಡೇದ್ರು ಯಸ್ಯಾಮ್ಮ ಕಿಂಚನ ಶ್ರೀಮನ್ ಅನುಕೂಲೋನ್ಯವರ್ಜಿತ ವಿಶ್ವಾಸ ಪ್ರಾರ್ಥನಾಪೂರ್ವಂ ಆತ್ಮರಕ್ಷಾ ಭರಂತ್ವಯಿ ಈ 2ನೇ ಶ್ಲೋಕದಲ್ಲಿ 5 ಅಂಗಗಳನ್ನು ತೋರಿಸ್ಕೊಟ್ಟಿದ್ದಾರೆ ಅಲ್ಲಿ ಸ್ವಾಮಿ ಇದಕ್ಕೆ ಇದರಲ್ಲಿ ಈ ಇದರಲ್ಲೂ ಅಷ್ಟೇ ಶ್ರೀಮನ್ ಅಂತ ಪದ ಇದೆ ಅದಕ್ಕೆ ಶ್ರೀಮನ್ ಪದರದ ನ್ಯಸ್ಯಾಮ ಶ್ರೀಮಾನ್ಗೆ ಸಂಬೋಧನೆ ಶ್ರೀಮನ್ ಅದರಿಂದ ಶ್ರೀಮನ್ ಇರಬೇಕು ಶ್ರೀಮಾನ್ ಪದ
ಅದಕ್ಕೆ ಸಂಬೋಧನಾ ಭಕ್ತ ಸಂಬೋಧನೆ ಶ್ರೀಮನ್ ಅಂದ್ರೆ ಇಲ್ಲಿ ಸಂಬೋಧನೆ ಇದು ಭಗವಂತನೇ ಅಂದ್ರೆ ನಾರಾಯಣನೇ ಅಂತ ಅಂದ್ರೆ ಲಕ್ಷ್ಮೀ ವಿಶಿಷ್ಟನಾದ ಭಗವಂತನೇ ಅಂತ ಅರ್ಥ ಅದಲ್ಲ ಶ್ರೀಮನ್ ಅಂತ. ಅದಕ್ಕೆ ಅದನ್ನ ಎರಡನೇ ಇದರಲ್ಲಿ ಇನ್ನೂ ಮುಂದಿನ ಶ್ಲೋಕದಲ್ಲಿ ಬಹಳ ವಿಶೇಷವಾಗಿ ಇದನ್ನ ಅರ್ಥವನ್ನು ತಿಳ್ಕೋಬಹುದು. ಇದರಲ್ಲಿ ಅದಂದ್ರೆ ಶ್ರೀಮನ್ ಅನ್ನುವಾಗ ಲಕ್ಷ್ಮೀ ವಿಶಿಷ್ಟನಾದ ನಾರಾಯಣ, ಎಂತಹ ನಾರಾಯಣ ಮುಂದಿನ ಶ್ಲೋಕದಲ್ಲಿ ಬರುತ್ತೆ, ಹಾಗಾಗಿ ಈಗ ನಾನು ವಿವರಿಸಕ್ಕೆ ಹೋಗಲ್ಲ. ಆ ಶ್ರೀಮನ್ ಸ್ವಾಮಿನ್ ಅನ್ನುವಾಗ ಎಷ್ಟೊಂದು ಅರ್ಥಗಳಿದೆ ಅದರಲ್ಲಿ ಅಂತ ಮುಂದಿನ 2 ಶ್ಲೋಕದಲ್ಲಿ ಹೇಳ್ತಾರೆ, ಆಗ ವಿವರಿಸ್ಕೊಳ್ಳೋಣ. ಇದರಲ್ಲಿ ಈಗ ನಮಗೆ ದ್ವೈಮಂತ್ರದಲ್ಲಿ ಬರುವಂತಹ ಮೊದಲನೇ ಪಾದ ಅದು ಶ್ರೀಮನ್ ನಾರಾಯಣ ಚರಣೋ ಶರಣಂ ಪ್ರಪದ್ಯೆ ಅದು ಮೊದಲನೇ ಖಂಡದ ಇದು. ಅದರಲ್ಲಿ ಲಕ್ಷ್ಮೀ ವಿಶಿಷ್ಟನಾದ ಭಗವಂತನಲ್ಲಿ ನಾರಾಯಣ ಚರಣೋ, ಇದು ವೇದದಲ್ಲಿ ಬರುವಂತಹ ಮಂತ್ರ ಅಂತ ಸ್ವಾಮಿ ರಹಸ್ಯತ್ರ ಹೇಳಿದ್ದಾರೆ. ಕಟವಲ್ಲಿನಲ್ಲಿ ಬರುವಂತ ಈಗ ಆ ಶಾಖೆ ಈಗ ನಮ್ಗೆ ಲಬ್ಧವಿಲ್ಲ, ಲುಪ್ತವಾಗಿದೆ. ಅದರಲ್ಲಿ ಸ್ವಾಮಿ ತೋರಿಸ್ತಾರೆ 2 ಭಾಗವಾಗಿ ಬರುತ್ತೆ. ಶ್ರೀಮನ್ ನಾರಾಯಣ ಚರಣೋ ಶರಣಂ ಪ್ರಪದ್ಯೆ ಅದನ್ಬಿಟ್ಟು ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣಮುದಚ್ಛೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಶ್ರೀಮತೆ ನಾರಾಯಣಾಯ ನಮಃ ಅಂತ ಬರುತ್ತೆ ಅಂತ. ಈ 2ನೇದು ಪೂರ್ಣಮದ ಅನ್ನೋದು ಶುಕ್ಲಯಜುರ್ವೇದದ ಶಾಂತಿ ಪಾಠದಲ್ಲಿ ಅದೇ ಮಂತ್ರ ಬರುತ್ತೆ. ಇದು ನಮ್ಮ ಕಟಶಾಖೆಯಲ್ಲಿ ಈ ತರ ಇದೆ ಅಂತ ಸ್ವಾಮಿ ರಹಸ್ಯ ತೋರಿಸಿದ್ದಾರೆ. ಈಗ ಸಿಗ್ತಾ ಇಲ್ಲ ಅದು. ಅದರಿಂದ ಇದಕ್ಕೆ ಈ ದ್ವಯಕ್ಕೆ ಏನು ಅಂದ್ರೆ ನಾವು ಶರಣಾಗತಿ ಮಾಡೋದು ದ್ವಯ ಮಂತ್ರದಿಂದಲೇ. ಈ ದ್ವಯ ಅನ್ನೋದು ಮಾಂತ್ರಿಕ ಅಂದ್ರೆ ವೇದದಲ್ಲಿ ಬರೋದ್ರಿಂದ ಮಂತ್ರದಿಂದ ಮಾಂತ್ರಿಕ ಅಂದ್ರೆ ನಾವು ಈ ಮಾಂತ್ರಿಕರು ಆತ ತಗೊಳ್ಳಿ, ಮಂತ್ರಯುಕ್ತವಾದದ್ದು ಮಾಂತ್ರಿಕ. ಈ ಮಾಂತ್ರಿಕವೂ ಆಗುತ್ತೆ, ತಾಂತ್ರಿಕವೂ ಆಗುತ್ತೆ. ತಾಂತ್ರಿಕ ಏನು ಅಂದ್ರೆ ಮಂತ್ರದಲ್ಲಿ ಇಲ್ದೇನೆ ನೇರವಾಗಿ ಪ್ರಣವ ಇಲ್ಲದೆ ಇರೋದ್ರಿಂದ ಎಲ್ಲರೂ ಹೇಳಕ್ಕೆ ಅರ್ಹತೆ ಉಳ್ಳಂತಹ ಇದು, ಅದು ಆವಾಗ ತಾಂತ್ರಿಕವಾಗುತ್ತೆ. ಅದು ಮಂತ್ರದಿಂದ ಹೇಳುವಾಗ ಮಾಂತ್ರಿಕವಾಗುತ್ತೆ. ಅದಕ್ಕೆ ದ್ವಯಂ ಸದಾ ಉಚ್ಚತೆ ಅಂತ ಭಾಷಿಕಾರರು ಗತಿ ಹೇಳ್ತಾರಲ್ಲ, ಯಾವಾಗಲೂ ಅವಾಗ ತಾಂತ್ರಿಕವಾಗಿ ಬರುತ್ತೆ. ಯಾಕೆಂದ್ರೆ ಬೇರೆ ಯಾವ್ಯಾವುದ್ರಲ್ಲಿ ಇರ್ತೀವೋ ಎಲ್ಲವೂ ಹೇಳುವಾಗ ತಾಂತ್ರಿಕವಾಗಿ ಹೋಗ್ಬೇಕು. ಶುದ್ಧವಾಗಿ ಇದಾಗಿರ್ಬೇಕಾದ್ರೆ ಅವಾಗ ಮಾಂತ್ರಿಕವಾಗಿ ಹೇಳ್ಬೇಕು. ಅದನ್ನ ಎರಡೂ ಆಗೋದ್ರಿಂದ ಈ ದ್ವಯಕ್ಕೆ ಒಂದು ವಿಶೇಷವಾದ ಒಂದು ಇದೆ. ಅದು ಮಾಂತ್ರಿಕವೂ ಹೌದು, ತಾಂತ್ರಿಕವೂ ಹೌದು. ಇಲ್ಲಿ ಅದನ್ನ ಹೇಳ್ತಾರೆ. ಅದರಲ್ಲಿ ದ್ವಯದ ಮೊದಲನೇ ಖಂಡದಲ್ಲಿ ಭಗವಂತನಲ್ಲಿ ಶರಣಂ ಪ್ರಪದ್ಯೆ, ಭಗವಂತನ ಶರಣ ಬರಬೇಕು ಅಂತ ವೇದದಲ್ಲಿ ಬರುವಂತಹ ಅನೇಕ ಮಂತ್ರಗಳನ್ನ ಅರ್ಥಗಳನ್ನು ಅದರಲ್ಲಿ ಬಂದಿದೆ. ಅದರಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ 5 ಅಂಗಗಳನ್ನು ಸ್ವಾಮಿ ಇದ್ರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಚೆನ್ನಾಗಿದೆ ಅನುಭವಿಸೋದಕ್ಕೆ. ಅದರಲ್ಲಿ ಇದು ಅದು ನೆಸ್ಯಾಮಿ ಆಮೇಲೆ ಹೇಳ್ಕೊಂಡು ಅಕಿಂಚನಃ ಅನ್ಬೇಕಾದಂದ್ರೆ ಅಲ್ಲಿ ಅಕಿಂಚನ ಅಂದ್ರೆ ಬೇರೆ ಗತಿಯಲ್ಲಿ ಕಾರ್ಪಣ್ಯವನ್ನು ತೋರಿಸುತ್ತೆ. ಅದು ಅಕಿಂಚನಃ ಅಂದ್ರೆ ಅಹಂ ಅಕಿಂಚನಃ, ನಿನ್ನ ಬಿಟ್ಟು ನಾನು ಬೇರೆ ಯಾರು ಗತಿ ಇಲ್ಲ, ಮತ್ತೆ ನೀನಲ್ದ ನಾನು ಬೇರೆ ಯಾವ ಇದಿಲ್ಲ. ಅದು ಅಕಿಂಚನ, ಅದು ಕಾರ್ಪಣ್ಯವನ್ನು ತೋರಿಸುತ್ತೆ. ಅದು ಅದಕ್ಕೆ ಈ ಆಮೇಲೆ ಅನುಕೂಲೋನ್ಯ ವರ್ಜಿತ, ಅನುಕೂಲ ಅನ್ಯವರ್ಜಿತ ಅಂತ ಬಿಡಿಸ್ಕೋಬೇಕು. ಅದಕ್ಕೆ ಅನುಕೂಲ ಅಂದ್ರೆ ನಾನು ನಿನಗೆ ಅನುಕೂಲನಾಗಿರ್ತೀನಿ ಅಂದ್ರೆ ಪ್ರಾತಿಕೂಲ್ಯ ಸಂಕಲ್ಪ ಅದು. ಆಮೇಲೆ ಇದು ಆನುಕೂಲ್ಯ ಸಂಕಲ್ಪ ಅದು. ಅನ್ಯವರ್ಜಿತ ಅಂದ್ರೆ ಬೇರೆಯನ್ನ ಬಿಟ್ಟವನಾಗಿದ್ದೇನೆ ಅಂದ್ರೆ ಪ್ರಾತಿಕೂಲ್ಯ ವರ್ಜನ ಆಗುತ್ತೆ. 3 ಅಂಗವನ್ನು ಇಲ್ಲಿ ತೋರಿಸಿದ್ರು. ಇದರಲ್ಲಿ ಕಾರ್ಪಣ್ಯವನ್ನು ತೋರಿಸಿದ್ರು, ಆನುಕೂಲ್ಯ ಸಂಕಲ್ಪವನ್ನು ತೋರಿಸಿದ್ರು, ಆಮೇಲೆ ಅನ್ಯವರ್ಜಿತ ಅನ್ನೋದ್ರಲ್ಲಿ ಪ್ರಾತಿಕೂಲ ವರ್ಜನನ್ನು ತೋರಿಸೋದು. ಆಮೇಲೆ ವಿಶ್ವಾಸ ಪ್ರಾರ್ಥನಾ, ಆ ವಿಶ್ವಾಸ ಪ್ರಾರ್ಥನಾ ಅನ್ನುವಾಗ ಮಹಾವಿಶ್ವಾಸವನ್ನು ತೋರಿಸಿದ್ರು. ವಿಶ್ವಾಸ ಅನ್ನುವಾಗ ಪ್ರಾರ್ಥನಾ ಅನ್ನುವಾಗ ಪ್ರಾರ್ಥನಾ ಮಾಡೋದು ಯಾವಾಗ ಗೋಪ್ತೃತ್ವ ವರ್ಣ ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡಬೇಕಲ್ಲ, ಕೇಳ್ಬೇಕಲ್ಲ ಭಗವಂತನ. ಅದಕ್ಕೆ ಪ್ರಾರ್ಥನಾ ಪೂರ್ವಂ ಅನ್ನೋದ್ರಲ್ಲಿ ಆ ಗೋಪ್ತೃತ್ವ ವರ್ಣವನ್ನು ಸಹ ತೋರಿಸೋದು. ಆತ್ಮರಕ್ಷಾ ತ್ವಯಿ ಆತ್ಮರಕ್ಷಾ ಭರಂ, ನನ್ನ ಆತ್ಮನ ರಕ್ಷೆ ಮಾಡುವಂತಹ ಏನು ಕೆಲಸ ಇದೆಯೋ ಅದನ್ನ ತ್ವಯಿ ನೆಸ್ಯಾಮಿ, ಶ್ರೀಮನ್ ತ್ವಯಿ ನೆಸ್ಯಾಮಿ, ಶ್ರೀಮದ್ ನಾರಾಯಣನೇ ತ್ವಯಿ ನಿನ್ನಲ್ಲಿ ನೆಸ್ಯಾಮಿ, ನಾನು ಸಮರ್ಪಿಸ್ತಿದ್ದೇನೆ. ನೆಸ್ಯಾನ ಅಂದ್ರೆ ಇಡೋದು, ಭಗವಂತನಲ್ಲಿ ಒತ್ತೆ ಇಡೋದಕ್ಕೆ ನೆಸ್ಯಾನ ನ್ಯಾಸ ವಿದ್ಯೆ. ಅದಕ್ಕೆ ನಮ್ಮಲ್ಲಿರುವ ವಸ್ತುವನ್ನು ಭಗವಂತನಲ್ಲಿ ಕೊಡೋದು. ಈ ಭಾರವನ್ನ ನಮಗೆ ಅದು ಹೊರೆಯೋಕೆ ಸಾಧ್ಯವಿಲ್ಲ. ಆ ಭಾರವನ್ನ ಹೊರುವ ಕೆಲಸವನ್ನ ನಿನಗೆ ಕೊಡ್ತಾ ಇದ್ದೀನಿ ಅಂತ ನಿನ್ನಲ್ಲೇ ಸಮರ್ಪಣೆ ಮಾಡ್ತಾ ಇದ್ದೀನಿ. ಅದು ಮಾಡ್ಬೇಕಾದ್ರೆ ಈ 5 ಅಂಗಗಳಿಂದ ಮಾಡ್ತಾ ಇದ್ದೀನಿ. ಕಡೆಯಲ್ಲಿ ಹೇಳ್ತಾರೆ ಪಂಚಾಂಗ ಲಾಸ್ಟ್ ಕಡೆನೇ ಹೇಳ್ತಾರೆ, ಅದನ್ನ ಅನುಸಂಧಾನ ಮಾಡಕ್ಕೆ. ಇದು 5 ಅಂಗಗಳಿಂದ ಕೂಡಿದಂತಹ ಪ್ರಾರ್ಥನೆ ಇದು. ಇದರಿಂದ ನಾನು ನಿನ್ನಲ್ಲಿ 6ನೇದಾದ ಆತ್ಮರಕ್ಷಾ ಭರಂ ಅಂತ ಹೇಳ್ಬೇಕಾದ್ರೆ ಅಂಗಿಯನ್ನು ತೋರಿಸಿದ್ರು. ಅಂದ್ರೆ ಆನುಕೂಲ್ಯ ಸಂಕಲ್ಪ, ಪ್ರಾತಿಕೂಲ್ಯ ವರ್ಜನ,
ಆಮೇಲೆ ಮಹಾವಿಶ್ವಾಸ, ಆಮೇಲೆ ಕಾರ್ಪಣ್ಯ, ಗೋಪ್ತತ್ರ ವರ್ಣ, ಆತ್ಮನಿಕ್ಷೇಪ. ಆತ್ಮರಕ್ಷಾ ಭರನ್ವಯಿ ನ್ಯಸ್ಯಾಮಿ ಅನ್ನೋದು, ಭರನ್ಯಸ್ಯಾಮಿ ಅನ್ನೋದು ಆತ್ಮನಿಕ್ಷೇಪ. ಅದರಿಂದ 6 ಇದನ್ನು ನೋಡಿ ಒಂದೇ ಒಂದು ಶ್ಲೋಕದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸ್ವಾಮಿ, ಅದ್ಭುತವಾಗಿ. ಇದರಲ್ಲಿ ಅದು ಹೇಳ್ಬೇಕಾದ್ರೆ ಇದಕ್ಕೆ ಅನೇಕ ಈ ವ್ಯಾಖ್ಯಾನಗಳು ತುಂಬಾ ಚೆನ್ನಾಗಿ ಇದಕ್ಕಿದೆ. ದೀರ್ಘವಾದ ವ್ಯಾಖ್ಯಾನಗಳೆಲ್ಲ ಇದೆ ಇದಕ್ಕೆ. ಸಂಸ್ಕೃತದಲ್ಲಿ 2 ವ್ಯಾಖ್ಯಾನ ಇದೆ, ತಮಿಳಲ್ಲಿ 3 ವ್ಯಾಖ್ಯಾನ ಇದೆ ಇದಕ್ಕೆ. ಅಂದ್ರೆ ಬಹಳ ದೀರ್ಘವಾದ ವ್ಯಾಖ್ಯಾನಗಳನ್ನ ಮಾಡಿದ್ದಾರೆ. ಯಾಕೆಂದ್ರೆ ಅದ್ರಲ್ಲಿ ಮಾಡಿರೋದಲ್ಲಿ ನಾವು ಅಷ್ಟು ದೀರ್ಘವಾಗಿ ಹೋಗೋದು ಬೇಡ, ಯಾಕಂದ್ರೆ ಇದೆಲ್ಲವೂ ನಾವು ಮುಂಚೆನೆ ಹೇಳಿ ಆಗಿದೆ. ಹಾಗಾಗಿ ಈ ದೀರ್ಘವಾದ ವ್ಯಾಖ್ಯಾನ ಏನ್ ಹೇಳಿದಾರೋ ಅದೆಲ್ಲವನ್ನು ನಾವು ಶರಣಾಗತಿ ದೀಪಿಕೆಯಲ್ಲೂ ನ್ಯಾಸವಿಂಶತಿ ನ್ಯಾಸತಿಲಕ ಇದರಲ್ಲಿ ಹೇಳಿ ಆಗಿದೆ ನಾವು. ಹಾಗಾಗಿ ಸೂಕ್ಷ್ಮವಾದ ವಿಷಯ ಮಾತ್ರ ಹೇಳ್ತೀನಿಂದಲ್ಲ, ಅದನ್ನ ಮಾತ್ರ ನಾನು ಹೇಳ್ತೀನಿ. ಇದರಲ್ಲಿ ಹೇಳ್ತಾ ಇರೋದಕ್ಕೆ ಸಂಸ್ಕೃತ ವ್ಯಾಖ್ಯಾನದಲ್ಲಿ ಕೆಲವು ಈ ಅಂಗಗಳನ್ನ ತೋರಿಸಿದ್ದಾರೆ. ಅದರಲ್ಲಿ ಹೇಳ್ದಲೆ ರಕ್ಷಾಪರ ಸಮರ್ಪಣ ಪೂರ್ವಂ ರೂಪಂ ಆನುಕೂಲ್ಯ ಸಂಕಲ್ಪಂ ಇತ್ಯಾದಿ ಅಂಗಪಂಚಕಂ ದೃಶ್ಯತೆ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇಲ್ಲಿ ಸ್ವಾಮಿ ಈಗ ಹೇಳಿದಂತ ಅಂಗಪಂಚಕವನ್ನ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಕಡೆಗೆ ಅಂಗಿಯಾದಂತ ಆತ್ಮಸಮರ್ಪಣ ತೋರಿಸಿದ್ದಾರೆ ಅಂತ ಹೇಳಿದಕ್ಕೆ ಅದಕ್ಕೆ ಆಕಿಂಚನಹನ ಎಲ್ಲ ಮಾಡ್ತಾ ಇದಕ್ಕೆ ಉಪಾಯಾಂತರ ಜ್ಞಾನಂ ಅನುಷ್ಠಾತಂ ಅದಂದ್ರೆ ಉಪಾಯಾಂತರ ಯಾವುದು ಇಲ್ಲದೆ ತಿಳ್ಕೊಂಡಿರುವಂತಹದ್ದು. ಆತರ ಜ್ಞಾತಂ ಅನುಷ್ಠಾತಂ ಅಶಕ್ತಃ. ಉಪಾಯಾಂತರ ಇಲ್ಲ, ಉಪಾಯಾಂತರ ಯಾವ್ದಾದ್ರು ಇದ್ರು ಅದರಲ್ಲಿ ಮಾಡಲ್ ನಾನು ಅಶಕ್ತ. ಉಪಾಯಾಂತರ ಅಂದ್ರೆ ಇಲ್ಲಿ ಏನ್ ತಗೋಬೇಕು ಅಂದ್ರೆ ದೇವತಾಂತರ ತಗೋಬಾರ್ದು. ಉಪಾಯಾಂತರ ಅಂದ್ರೆ ಭಕ್ತಿ ಯೋಗ ಅಂತ ಹೋಗ್ಬೇಕು. ಆ ಭಕ್ತಿ ಯೋಗ ಮಾಡೋದಲ್ಲಿ ಅಶಕ್ತನಾಗಿದ್ದಾನೆ. ಅದಕ್ಕೆ ಅಶಕ್ತ ಇದರಿಂದ ಅದಕ್ಕೆ ಆಕಿಂಚನೆ ಏನು ಅಂತಂದ್ರೆ 2 ದಾರಿ ಇದೆ, ಭಕ್ತಿ ಯೋಗ ಮತ್ತೆ ಪ್ರಪತ್ತಿ ಯೋಗ. ಆ ಭಕ್ತಿ ಯೋಗದಲ್ಲಿ ಅಧಿಕಾರಿಗಳು ಯಾರ್ಯಾರಿದ್ದಾರೋ ಆ ಅಧಿಕಾರಿಗಳಿದ್ನಲ್ಲ, ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ಅಧಿಕಾರ ಇಲ್ಲ, ತ್ರೈವರ್ಣಿಕರಿಗೆ 1. ಅದರಲ್ಲಿ ವೇದಾಧ್ಯಯನ ಮಾಡಿರ್ಬೇಕು 2. ಅದರಲ್ಲೇ ತ್ರೈವರ್ಣಿಕರು ಅಂತವಾಗ ಚತುರ್ಥ ವರ್ಗದವರು ಹೊರಟೋಗ್ಬಿಡ್ತಾರೆ. ವೇದಾಧ್ಯಯನ ಮಾಡಬೇಕು ಅಂದ್ರೆ ಈ 3 ಜನದಲ್ಲಿ 3/4 ಜನ ಹೊರಟೋಗ್ಬಿಡ್ತಾರೆ. ವೇದಾಧ್ಯಯನವನ್ನ ಮಾಡಿ ಅರ್ಥವಾಗಿ ತಿಳ್ಕೊಂಡಿರ್ಬೇಕು ಅನ್ನುವಾಗ ಇನ್ನೂ ಅದ್ರಲ್ಲಿ ಉಳ್ಕೊಂಡಿರುವಂತ 1/2 ಜನ ಹೊರಟೋಗ್ತಾರೆ. ಅದರಲ್ಲಿ ಅಷ್ಟಾಂಗ ಯೋಗ ತಿಳಿದಿರ್ಬೇಕು, ಸಿದ್ಧಿ ಆಗಿರ್ಬೇಕು. ಅದರಲ್ಲಿ ಉಳಿದವರು ಎಲ್ಲರೂ ಹೋಗಿ ಒಬ್ಬರೋ ಇಬ್ಬರು ಉಳ್ಕೊಳ್ತಾರೆ ಅಷ್ಟೇ, ಈ ಅಧಿಕಾರ ಉಳ್ಳವರಿಗೂ ಸಹ. ಅದಕ್ಕೆ ಹೇಳ್ತಾರೆ ಅದಕ್ಕೆ ಅದರಲ್ಲಿ ಉಪಾಯಾಂತರ ಜ್ಞಾತಂ ಅನುಷ್ಠಾತಂ ಅಶಕ್ತಃ ಅದು ಅಕಿಂಚನ ತೋರಿಸುತ್ತೆ. ಅದಕ್ಕೆ ಅನುಕೂಲ ಅನ್ನಕ ತವಾನುಕೂಲ ಅದನ್ನ ನಾನು ಮಾಡ್ತೀನಿ ಅಂದ್ರೆ ಇದೇನು ಅಂತಂದ್ರಲ್ಲಿ ಅನುಕೂಲ ಸಂಕಲ್ಪ ನನಗೆ ವ್ಯಾಖ್ಯಾನದಲ್ಲಿ ತಮಿಳದಲ್ಲೂ ಬಹಳ ಕೇಳ್ತಾರೆ. ಏನರ್ಥ ಅಂದ್ರೆ ಇಲ್ಲಿವರೆಗೂ ನಿನಗೆ ವಿರುದ್ಧವಾಗೇ ಕೆಲಸ ಮಾಡ್ತಾ ಇದ್ದೆ, ಅನೇಕ ಜನ್ಮಗಳು ತೆಗೆದಿದ್ದೇವಲ್ಲ, ಈಗ ಇಲ್ಲಿ ಜನ್ಮವರೆಗೆ, ಈ ಜನ್ಮದಲ್ಲೂ ಇಲ್ಲಿವರೆಗೆ, ಹಿಂದಿನ ಜನ್ಮದವರೆಗೂ ಈ ಜನ್ಮದಲ್ಲಿ ಇಲ್ಲಿಯವರೆಗೂ ಅಂದ್ರೆ ಶರಣಾಗಿ ಪ್ರಪತ್ತಿ ಮಾಡುವವರೆಗೂ ಭಗವಂತ ನಿನಗೆ ಅನುಕೂಲವಾಗೇ ಇಲ್ಲ, ನಾನು ನಿನಗೆ ಪ್ರಾತಿಕೂಲ್ಯನಾಗೇ ಇದ್ದೆ, ನಾನು ಇನ್ನು ಮೇಲೆ ಅನುಕೂಲನಾಗಿರ್ತೇನೆ ಅಂದ್ಬಿಟ್ಟು ಅರ್ಥ ಇದೆ. ಅನುಕೂಲ್ಯ ಸಂಕಲ್ಪ ಅಂದ್ರೆ ಈಗ ಮಾಡುವ ಸಂಕಲ್ಪ ಇನ್ನು ಮೇಲೆ ನಾನು ಅನುಕೂಲವಾಗಿರ್ತೇನೆ. ಯಾಕೆ ಹಿಂದೆ ಎಲ್ಲ ನಾನು ಅನುಕೂಲನಾಗಿ ಇದ್ದಿಲ್ಲ, ಹಿಂದಿನ ಇದ್ರಲ್ಲಿ ಇದ್ದಿದ್ದು ನಮ್ಗೆ ಗೊತ್ತಿಲ್ಲ, ಅದನ್ನ ಇದ್ದಿಲ್ಲ. ಈಗಂತೂ ಈ ಜನ್ಮದಲ್ಲಿ ಇಲ್ಲಿವರೆಗೂ ನಾನು ನಿಷಿದ್ಧವಾದ ಕಾಮಿಗಳನ್ನೇ ಮಾಡ್ತಾ ಇದ್ದೀನಿ, ಅದನ್ನ ಅನುಕೂಲನಾಗಿರ್ಲ, ಇನ್ನು ಮೇಲೆ ನಾನು ಅನುಕೂಲನಾಗಿರ್ತಾನೆ. ಅದಕ್ಕೆ ಅನುಕೂಲ ಅಂತ ಪದವನ್ನು ಹಾಕೋದು. ಅದಕ್ಕೆ ಅನುಕೂಲ ಅಂದ್ರೆ ಇನ್ನು ಮೇಲೆ ನಾನು ಅನುಕೂಲನಾಗಿರ್ತೇನೆ ಅಂದ್ಬಿಟ್ಟು ಆ ಒಂದು ಸೂಕ್ಷ್ಮವಾದ ವಿಷಯವನ್ನ ತೆಗೆದು ತೋರಿಸ್ತಾರೆ. ತವಾನುಕೂಲ ಅಂತ ಅದಕ್ಕೆ ಇದಂದ್ರೆ ಇನ್ನು ಮೇಲೆ ನಾನು ಸಂಕಲ್ಪವನ್ನು ಮಾಡ್ತೇನೆ, ನಿನಗೆ ಪ್ರಾತಿಕೂಲ್ಯ ವಿಷಯಗಳಲ್ಲಿ ಯಾವ್ದ್ರಲ್ಲೂ ಮನಸ್ಸು ಮಾಡದೆ ಅನುಕೂಲನಾಗೇ ಇರ್ತೇನೆ ಅಂತ ನಾನು ಸಂಕಲ್ಪವನ್ನು ಮಾಡ್ತೇನೆ ಅನ್ನೋದಕ್ಕೆ ತೋರಿಸ್ಕೊಳ್ಳೋದಕ್ಕೆ. ಅನ್ಯವರ್ಜಿತ ಅಂತ ಹಾಕೋದಕ್ಕೆ ಅನ್ಯೇನ, ಅದಕ್ಕೆ ಪ್ರಾತಿಕೂಲ್ಯ ವರ್ಜನಂ ಅಂತ ಅನ್ಬೇಕಂತ ಅಂದ್ರೆ ಇಲ್ಲಿ ಸ್ವಾಮಿಯ ಪ್ರಾತಿಕೂಲ್ಯ ವರ್ಜನ ಆದ ಅನ್ಯವರ್ಜಿತ ಅಂತ ಪದವನ್ನು ಹಾಕಿದ್ರು. ಯಾತಕ್ಕೆ ಅನ್ಯವರ್ಜಿತ? ಇದಕ್ಕೆಲ್ಲ ರಹಸ್ಯ ತ್ರಯಸ ಹಾಕೋಬೇಕು. ಅನ್ಯವರ್ಜಿತ ಪ್ರಾತಿಕೂಲ ವರ್ಜನಕ್ಕೆ ವ್ಯತ್ಯಾಸ ಇದೆ. ಪ್ರಾತಿಕೂಲ ವರ್ಜನ ಅಂದ್ರೆ ಕೆಲವು ಭಗವಂತನ ನಿಯಮಿಸಿದ್ದ ಕೆಲವು ವಿಷಯಗಳಿದೆ, ಅದನ್ನ ಅಂದ್ರೆ ಅಕೃತ್ಯಾಕರಣಂ, ಕೃತ್ಯ ಅಕರಣಂ, ಅದರಲ್ಲಿ ಅಕೃತ್ಯಾಕರಣಂ ಅದು ಅಂದ್ಬಿಟ್ಟು. ಈ ಅನ್ಯವರ್ಜಿತ ಅದಲ್ಲದೆ ನಮಗೆ ಲೌಕಿಕ ಕೆಲವು ಧರ್ಮಗಳಿದೆ. ಆ ಲೌಕಿಕ ಧರ್ಮಗಳಲ್ಲೂ ಸಹ ಅದು ಏನಂದ್ರೆ ಈಗ ಭಗವತ್ ಕೈಂಕರ್ಯ ಇದೆಲ್ಲವೂ ಸಹ ಅದು ನಿಯಮದಲ್ಲಿ ಬರೋದಿಲ್ಲ. ಇದೆಲ್ಲ ಭಗವತ್ ಕೈಂಕರ್ಯದಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಇದು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ಅದು ನಮಗೆ ಪ್ರಪತ್ತಿ ಇದೆಲ್ಲ, ಆದ್ರೆ ಹೋದ್ರೆ ಭಗವತ್ ಸಂತೋಷ ಆಗುತ್ತೆ ಅದಕ್ಕೆ. ಅದರಿಂದ ಈ ಅನ್ಯವರ್ಜಿತ ಅಂದ್ರೆ ಲೌಕಿಕವಾದ ಕೆಲವು ಯಾವ ವಿಷಯಗಳಿದೆಯೋ ಅದರಲ್ಲಿ ಅನುಕಂಪವನ್ನು ತೋರಿಸೋದು,
ಪ್ರಾಣಿಗಳಲ್ಲಿ ದಯೆಯನ್ನು ತೋರಿಸೋದು, ಆಮೇಲೆ ಇನ್ನೊಬ್ಬರನ್ನ ನೋಯಿಸದೇ ಇರುವಂಥದ್ದು, ಇದೆಲ್ಲವೂ ಅದರಲ್ಲಿ ಅನ್ಯದಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಅದಕ್ಕೆ ಬರೀ ಪ್ರಾತಿಕೂಲ್ಯ ಅಂದ್ರೆ ಭಗವಂತನ ಹೇಳಿದಂಥ ಅವನಿಗೆ ಏನೇನೋ ನಿಯಮ ಮಾಡಿದಾನೋ, ಇದು ಮಾಡು ಇದು ಮಾಡಬಾರ್ದು ಅಂತ ಶಾಸ್ತ್ರ ವಿಧಿಸಿದಾನೋ ಅದಷ್ಟು ಮಾತ್ರ ಬಂದು ಸೇರ್ಕೊಂಡ್ರೆ ಈ ಅಂಗಕ್ಕೆ ಸಾಕಾಗುತ್ತೆ. ಇಲ್ಲಿ ಅನ್ಯವರ್ಜಿತ ಅಂತ ಯಾಕೆ ಹಾಕೋದು ಅಂದ್ರೆ ಅದೂ ಬಿಡ್ತೀನಿ, ಅದಲ್ಲದೆ ಬೇರೆ ಏನಿದೆ ಅದು ಅದನ್ನೂ ಸಹ ನಾನು ಬಿಡ್ತೀನಿ. ಲೋಕದಲ್ಲಿ ಯಾವುದು ಕೂಡುದು ಅಂತ ಇರುತ್ತೋ ಅದನ್ನು ಕೂಡ ನಾನು ಬಿಡ್ತೀನಿ. ನಾನು ಅದಂದ್ರೆ ಅಂಡದ ವಾಚ್ಯದ ಮೇಲೆ ಸೇರ್ಕೊಂಡ್ಬಿಡ್ತಾರೆ, ಅಂಡದ ಮಾಡೋದು. ಇಲ್ಲಿ ಸತ್ಯನಾಗಿರೋದು, ಸತ್ಯದಿಂದ ನಡ್ಕೊಳ್ಳೋದು, ಇನ್ನೊಬ್ಬರನ್ನು ನೋಯಿಸದೇ ಇರೋದು, ಪ್ರಾಣಿಗಳಲ್ಲಿ ದಯೆಯನ್ನು ತೋರಿಸೋದು, ಇವೆಲ್ಲವೂ ಸಹ ಅನ್ಯದಲ್ಲಿ ಸೇರ್ಕೊಳ್ಳುತ್ತೆ. ಅದನ್ನೂ ಬಿಟ್ಟವನಾಗ್ತೀನಿ. ಅಂದ್ರೆ ಪರರ ಹಿಂಸೆ ಮಾಡೋದಿಲ್ಲ, ಪರರನ್ನು ನೋಯಿಸೋದಿಲ್ಲ, ಆಮೇಲೆ ದೇವಸ್ಥಾನದಲ್ಲಿ ಹೋಗಿ ಆ ಕೈಂಕರ್ಯಗಳನ್ನೇ ಮಾಡುವವನಾಗಿರ್ತೇನೆ. ಮಾಡದೇ ಇದ್ರೂ ದೋಷವಿಲ್ಲ. ಅದು ಅದು ಅನುಜ್ಞಾ ಕೈಂಕರ್ಯದಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಅದು ಆಜ್ಞಾ ಕೈಂಕರ್ಯ ಮಾಡಲೇಬೇಕು. ಅನುಜ್ಞಾ ಕೈಂಕರ್ಯ ಮಾಡದೇ ಇದ್ರೆ ದೋಷವಿಲ್ಲ, ಮಾಡಿದ್ರೆ ಭಗವಂತ ತೃಪ್ತಿ ಆಗ್ತಾನೆ. ಈ ಅನ್ಯಾನೋ ಅದು ಭಗವಂತ ಈ ಅನ್ಯದಲ್ಲಿ ತೃಪ್ತಿ ಆಗ್ತಾನೆ. ಪ್ರಾತಿಕೂಲ್ಯ ವರ್ಜನಕ್ಕೆ ಮೇಲೆ ಈ ಅನ್ಯ ಅನ್ನೋದು ಆ ಪದವನ್ನ ಯಾಕೆ ಹಾಕಿದ್ರು ಅಂದ್ರೆ ಬೇರೆ ಇಲ್ಲೂ ಎಲ್ಲ ಬಂದು ಸೇರ್ಕೊಳ್ಳುತ್ತೆ. ಅದರಲ್ಲಿ ಯಾರೋ ನಮಗೆ ದೂಷಣೆ ಮಾಡ್ತಾರೆ, ದೂಷಣೆ ಮಾಡಿದ್ರೆ ನಾವು ಬಿಟ್ಕೊ ಅದನ್ನ ಕೇಳಿಸ್ಕೊಳ್ಳೋದೇ ತರ ಇಟ್ಬಿಡೋದು. ಅದನ್ನ ದೂಷಿಸ್ಕೊಳ್ಳಿ, ಅವ್ರು ದೂಷಣೆ ಮಾಡಿದ್ರು ಮಾಡ್ಕೊಳ್ಳಿ, ನಾವೇ ಯಾಕೆ ಅಂದ್ಬಿಟ್ಟು ಅದನ್ನ ಅವ್ರ ಜೊತೆ ವಾಗ್ವಾದ ಮಾಡಿ ವಿತಂಡವಾದ ಇಳಿದು ಅವ್ರನ್ನ ಮಾಡೋದಕ್ಕೆಲ್ಲ ಬಿಟ್ಕೊಡೋದು. ಅವ್ರು ಹೇಳಿದ್ರೆ ಹೇಳ್ಕೊಳ್ಳಿ ಅಂದ್ಬಿಟ್ಟು ಅಂತ. ಇವೆಲ್ಲ ಅನ್ಯವರ್ಜಿತದಲ್ಲಿ ಬಂದು ಸೇರ್ಕೊಡುತ್ತೆ. ಅದಕ್ಕೆ ಇಲ್ಲಿ ಪದವನ್ನ ಅನ್ಯ ಪದವನ್ನು ಹಾಕಿದ್ರು. ಅದಕ್ಕೆ ಕಡೆಗೆ ಆಮೇಲೆ ಅಂತ ಹೇಳ್ತಾರೆ. ಆಮೇಲೆ ಕಡೆಗೆ ವಿಶ್ವಾಸ ಅಂದ್ರೆ ಎಂಥ ವಿಶ್ವಾಸ ಅಂತಕ್ಕೆ ಸರ್ವತಾ ತ್ವಮ್ಮಾಂ ರಕ್ಷಿಸ್ಯಸೀತಿ ಮಹಾವಿಶ್ವಾಸ. ನೀನು ಯಾವ ಕಾಲದಲ್ಲೂ ಸರ್ವತಾ ಅಂದ್ರೆ ಯಾವ ಕಾಲದಲ್ಲೂ ಎಲ್ಲ ದೇಶದಲ್ಲೂ ನೀನು ನನ್ನನ್ನ ರಕ್ಷಿಸ್ಯಸೀತಿ ನೀನು ನನ್ನ ಕಾಪಾಡ್ತಿ ಅನ್ನುವಂತಹ ಮಹಾವಿಶ್ವಾಸ. ಅಂದ್ರೆ ಭಗವಂತನಿಲ್ದುವ ದೃಢತೆ ನಮಗೆ ಹೋಗ್ಬಾರ್ದು. ಪರೀಕ್ಷೆ ಮಾಡ್ತಾನೆ ನಾವು ಭಗವಂತ, ಅಯ್ಯೋ ನಾವು ಪರೀಕ್ಷೆ ಮಾಡ್ದಲ್ಲ ನಮ್ಮನೆ ಭಗವಂತ ಬಿಟ್ಬಿಟ್ಟ ಅಂತಲ್ಲ. ಯಾವ ಕಾಲ ಅವನು ಕೆಲವು ಕಷ್ಟಗಳನ್ನು ಕೊಟ್ಟ ಅಂದ್ರೆ ನಮ್ಮನ್ನು ಕಾಪಾಡೋದಕ್ಕೆ ಕೊಡ್ತಾನೆ ಅಂತ ತಗೋಬೇಕು ನಾವು ಅದನ್ನ. ಆ ಒಂದು ದೃಢ ವಿಶ್ವಾಸ, ಯಾವ ಕಾಲದಲ್ಲೂ ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋದು ನಮ್ಗೆ ವಿಶ್ವಾಸ ಇರಬೇಕು. ಅದೇ ಮಹಾವಿಶ್ವಾಸ. ಅದಕ್ಕೆ ಪ್ರಾರ್ಥನಾ ಪದವನ್ನು ಹಾಕಿದ್ರು. ಪ್ರಾರ್ಥನಾ ಪೂರ್ವಂ ವಿಶ್ವಾಸ ಅಂದ್ಬಿಟ್ಟು. ಬರೀ ವಿಶ್ವಾಸ ಅಂತ ಹೇಳಿದ್ರೆ ಸಾಗಿದ್ದು, ಪ್ರಾರ್ಥನಾ ಪೂರ್ವಂ ಅಂತ ಯಾಕೆ ಹಾಕಿದ್ರು ಅಂತ ಅದಕ್ಕೆ ಇಲ್ಲಿ ಹೇಳ್ತಾರೆ, ತ್ವಮೇವ ಉಪಾಯ ಭೂತೋ ಮೇ ಭವ ಅಂತ. ಪ್ರಾರ್ಥನಾ ಏನು ಅಂದ್ರೆ ನಾನು ಮಾಡುವ ಶರಣಾಗತಿ ಇದೆಯಲ್ಲ ಆ ಉಪಾಯವೂ ನೀನೇ, ಉಪಾಯ ಸ್ಥಾನದಲ್ಲೂ ನೀನೇ ಇರಬೇಕು ಅನ್ನೋದಕ್ಕೆ ಆ ಪ್ರಾರ್ಥನಾ ಪದವನ್ನು ಹಾಕಿದ್ರು. ನೀನೇ ಉಪಾಯ ಸ್ಥಾನದಲ್ಲಿ ಇರಬೇಕು ಅನ್ನ ತೋರಿಸೋದಕ್ಕೆ ಅದಕ್ಕೆ 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 ತ್ವಮ್ಮೇ ಗೋಪಾಯಿತ, ಅದಕ್ಕೆ ಭವ ಇತಿ ಪ್ರಾರ್ಥನಾ. ಅದಕ್ಕೆ ನೀನೇ ಉಪಾಯ ಸ್ಥಾನದಲ್ಲಿದ್ದು ನೀನೇ ನನ್ನ ಕಾಪಾಡಬೇಕು ಅಂತ ಸೂಚೋದಕ್ಕೆ ಪ್ರಾರ್ಥನಾ ಪದವನ್ನು ಹಾಕಿದ್ದಾರೆ ಅಂತ ವ್ಯಾಖ್ಯಾನದಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ಅದಕ್ಕೆ ಹಾಗೆ ಅದರಿಂದ ತತ್ಪೂರ್ವಕಂ ಅಂದ್ರೆ ಪೂರ್ವಂ ಅಂತ ಹಾಕದಲ್ಲ, ತತ್ಪೂರ್ವಕಂ ಇಲ್ಲಿ ಹೇಳಿದ್ರಲ್ಲ. ಇದೆಲ್ಲ ಈ ಪೂರ್ವ ಅಂದ್ರೆ ವಿಶ್ವಾಸ, ಪ್ರಾರ್ಥನಾ, ಅನ್ಯವರ್ಜಿತ, ಅನುಕೂಲ, ಅಕಿಂಚನ, ಇವೆಲ್ಲೂ ಪೂರ್ವ. ಇದರೊಂದಿಗೆ ಅಂತ ಅರ್ಥ. ಇದೆಲ್ಲೂ ತತ್ಪೂರ್ವಕಂ ಎಲ್ಲಂತ ಕೂಡಿದಂತ ಆತ್ಮರಕ್ಷಾಭರಂ. ಇದೆಲ್ಲ ಅಂದ್ರೆ ಈ ಅಂಗಗಳಿಂದ ಕೂಡಿದಂತಹ ಅಂಗಿ ಆತ್ಮರಕ್ಷಾಭರಂ. ಅದು ಆತ್ಮರಕ್ಷಾಭರಂ ಅಂದ್ರೆ ಮದ್ರಕ್ಷಣ ಭರಂ ಅಂತ. ನನ್ನ ರಕ್ಷಣೆಯ ಭರವನ್ನ, ಭರ ಅಂದ್ರೆ ಭಾರ, ನಮ್ಮ ರಕ್ಷಣೆ ಭರ ಇದೆಯಲ್ಲ ಅದನ್ನು ಸಹ ತ್ವಯಿ ಅಂತ ಕೇಳ್ಕೊಂಡ್ರೆ ತ್ವಯಿ ಅನ್ನೋದಕ್ಕೆ ಈ ತ್ವಯಿ ಅನ್ನೋದಕ್ಕೆ ಒಂದು ಅನೇಕ ವ್ಯಾಖ್ಯಾನಗಳನ್ನ ಇದರಲ್ಲಿ ತಗೊಂಡೋಗ್ಬೋದು. ಇದಕ್ಕೆ ತ್ವಯಿ ಅನ್ನೋದಕ್ಕೆ ನಿನ್ನಲ್ಲಿ ಅಂದ್ರೆ ಎಂತಹ ನಿನ್ನಲ್ಲಿ ಅಂತ ವ್ಯಾಖ್ಯಾನದಲ್ಲಿ ಹೇಳ್ಕೊಳ್ತಾರೆ. ಆ ಮುಂದಿನ ಒಂದು ಶ್ಲೋಕದಲ್ಲಿ ಬರುತ್ತೆ. ಅದಕ್ಕೆ ಆ ಶ್ರೀಮನ್ ಅನ್ನುವಾಗ 12 ಗುಣಗಳುಳ್ಳಂತ ಭಗವಂತ ಅನ್ಬಿಟ್ಟು ಅಂತ. ಅದೇ ತರ 12 ಗುಣ ಹೇಳ್ತಾರೆ. ಅದ್ರ 12 24. ಆ ತ್ವಯಿ ಅನ್ನೋದಕ್ಕೆ ಅಲ್ಲೋ ತ್ವಯಿ ಬರುತ್ತೆ. ಆ ತ್ವಯಿ ಅನ್ನೋದಕ್ಕೆ ಇದೇ ಅರ್ಥ. ಅದಕ್ಕೆ ಎಂತಹ ತ್ವಯಿ ಅಂದ್ರೆ ಮೊದಲು 12 ಮುಂದಿನ ಇದರಲ್ಲಿ ಬರುವಂತಹದ್ದಕ್ಕೂ ಈಗ ಹೇಳ್ಬೋಣ. ಅದರಲ್ಲಿ ಭಗವಂತನಿಗೆ ಸ್ವಾಭಾವಿಕವಾದ ಗುಣಗಳು 6: ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು. ಇದು ಸ್ವಾಭಾವಿಕ ಜ್ಞಾನ, ಶಕ್ತಿ, ಬಲಾದಿ ಅಂದ್ಬಿಟ್ಟು ಶ್ವೇತಾಶ್ವೋಪನಿಷತ್ ಇದು ಸ್ವಾಭಾವಿಕವಾಗಿ ಇರುವಂತಹ ಗುಣಗಳು 6. ಆಮೇಲೆ ಭಗವಂತನಿಗೆ ಇನ್ನೂ 6 ಗುಣಗಳು. ಅದಕ್ಕೆ ಸ್ವರೂಪ ನಿರೂಪಕ ಧರ್ಮಗಳು ಅಂತ ಭಗವಂತನಿಗೆ 6 ಇದೆ. ಅದೊಂದು ಅಂದರೆ ಅದು ಸತ್ಯತ್ವ, ಜ್ಞಾನತ್ವ, ಆನಂದತ್ವ, ಅಮಲತ್ವ, ಆಮೇಲೆ ಅನಂತತ್ವ. ಈ 5 ಗುಣಗಳು ಇದು ಈ ಭಗವಂತನಿರುವಾಗ ಸ್ವರೂಪ ನಿರೂಪ ಧರ್ಮ. ಇದ್ರ ಜೊತೆಗೆ ಶ್ರೇಯಃಪತಿತ್ವ
ಆ ಶ್ರೀಯಪತಿತ್ವ ಅನ್ನೋದು 6. ಆ ಶ್ರೀಯಪತಿ ಹೆಂಗಂದ್ರೆ ಯಾವತ್ತು ಶ್ರೀಪತೇರೆ ಕಡೆ ಬಹಳ ಮುಖ್ಯವಾದದ್ದು ಈ 6. ಈ 6 6 12 ಈ ತ್ವಯಿ ಎನ್ನದಲ್ಲಿ ಈ 12 ಗುಣಗಳಲ್ಲೂ ಉಳ್ಳಂತಹ ನಿನ್ನಲ್ಲಿ ಅಂತ ಒಂದು 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 ಅರ್ಥ. ಈ 12 ಗುಣಗಳು ಮುಖ್ಯವಾದದ್ದು ಭಗವಂತನಲ್ಲಿ. ತ್ವಯಿ ಅನ್ನೋದ್ರಲ್ಲಿ ಈ 12 ಸೇರ್ಕೊಂಡು ಇದು ರಹಸ್ಯತ್ರಾಸರ ಸ್ವಾಮಿ ದೀರ್ಘವಾಗಿ ವಿವರಣೆ ಮಾಡಿದ್ದಾರೆ. ಅದಲ್ಲದೆ ಅವರು ಇದಲ್ಲದೆ ಇನ್ನೂ 12 ಗುಣಗಳನ್ನ ತೋರಿಸ್ಕೊಟ್ಟಿದ್ದಾರೆ ಅದರಲ್ಲಿ ಅದನ್ನು ಇದರಲ್ಲಿ ಹೇಳ್ಬಿಟ್ರೆ ಮುಂದಿನ ಶ್ಲೋಕದಲ್ಲಿ ಇದಾಗುತ್ತೆ. ಅದರಲ್ಲಿ ಕಡೆಗೆ ಇನ್ನೂ 12 ಗುಣಗಳು ಯಾವುದಪ್ಪ ಅಂದ್ರೆ ಅವ್ರು ಹೇಳೋದು ಆ ಭಗವಂತ ಇನ್ನೂ 12 ಗುಣಗಳು. ಇದು ಸ್ವರೂಪ ನಿರೂಪಕ ಧರ್ಮಗಳು, ಸ್ವಾಭಾವಿಕ ಗುಣಗಳು. ಇದರಿಂದ ಜನಿತವಾಗುವಂತಹ ಇನ್ನೂ 12 ಗುಣಗಳು. ಈ 12 ಗುಣಗಳಿಂದ ಹುಟ್ಟುವಂತ ಅಂದ್ರೆ ಪ್ರತಿಫಲನವಾಗುವಂತ, ಕನ್ನಡಿಯಲ್ಲಿ ಹೇಗೆ ಪ್ರತಿಫಲನವಾಗುತ್ತೋ ಈ 12 ಗುಣಗಳಿಂದ ಪ್ರತಿಫಲನವಾಗುವಂತ ಇನ್ನೂ 12 ಗುಣಗಳು. ಅದ್ಯಾವುದಪ್ಪ ಅಂದ್ರೆ ಅದು ವಾತ್ಸಲ್ಯತ್ವ, ಸ್ವಾಮಿತ್ವ, ಸೌಶಲ್ಯತ್ವ, ಸೌಲಭ್ಯತ್ವ, ಸರ್ವಜ್ಞತ್ವ, ಸರ್ವಶಕ್ತಿತ್ವ, ಸತ್ಯ ಸಂಕಲ್ಪತ್ವ, ಪರಮಕಾರಣಿಕತ್ವ, ಕೃತಜ್ಞತ್ವ, ಸ್ಥಿರತ್ವ, ಪರಿಪೂರ್ಣತ್ವ, ಪರಮೋದಾರತ್ವ. ಈ 12 ಇದು ಸ್ವಾಮಿ ರಸ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅದನ್ನ ಇಲ್ಲಿ ನಾನು ತಗೊಂಡು ಹೇಳ್ತಾ ಇದರಲ್ಲಿ ಇದು 12 ಮೇಲೆ ಹೇಳಿದ 12 ಗುಣಗಳಿಂದ ಪ್ರತಿಫಲನವಾಗುವ ಈ 12 ಗುಣಗಳು ಇದರಲ್ಲಿ ಈ ಬರುವಂತಹದ್ದು. ಇದರಲ್ಲಿ ಅದರಲ್ಲಿ ಸರ್ವಜ್ಞತ್ವ, ಆ ಜ್ಞಾನತ್ವವನ್ನು ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಅದಕ್ಕೆ ಇಲ್ಲಿ ಸರ್ವಜ್ಞತ ಅಂತ ಹೇಳುವ ಜ್ಞಾನ, ಅಲ್ಲಿ ಜ್ಞಾನ ಬಲ ಐಶ್ವರ್ಯವರ ಹೇಳುವಂತಹ ಜ್ಞಾನ, ಆಮೇಲೆ ಸತ್ಯತ್ವ, ಅಮಲತ್ವ, ಜ್ಞಾನತ್ವ, ಮೂರಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಒಂದೇ ಎಲ್ಲ ಬೇರೆ ಬೇರೆ ಅದು. ಇದರಲ್ಲಿ ಈ ವಾತ್ಸಲ್ಯ ಅನ್ನೋದು ಅಂದರೆ ಇದನ್ನ ಅನೇಕವಾಗಿ ಇದನ್ನು ಹೇಳಿದೀವಿ. ಸೊ ಇದರಲ್ಲಿ ಅದು ಸೂಕ್ಷ್ಮವಾಗಿ ಹೇಳ್ತದೆ. ಭಗವಂತನಿಗೆ ವಾತ್ಸಲ್ಯ ಅಂತ ಏನು ಅಂತಂದ್ರೆ ಇದೆಲ್ಲಕ್ಕೂ ಯಾಕೆ ಮುಖ್ಯವಾಗಿ ನಾವು ಬೇಕಾದ ಶ್ರೀಯಪತಿತ್ವ ಹೇಳಿದ್ವಲ್ಲ. ಈ 6 ಸ್ವರೂಪ ನಿರೂಪಕ ಧರ್ಮಗಳು ಭಗವಂತನಲ್ಲಿ 6ರಲ್ಲಿ ಬಹಳ ಮುಖ್ಯವಾದದ್ದು ಶ್ರೀಯಪತಿತ್ವ. ಅದಕ್ಕೆ ಶ್ರೀಪತೆ ರೇವ ಅಂತ ಆ ಶ್ರೀ ಉಳ್ಳ ಇದನ್ನ ಹೇಳಿದ್ದಾರೆ. ಅದಕ್ಕೆ ಶ್ರೀಪತೆ ಎಂಬುದು ಅಂತ ಶ್ರೀ, ಯಾಕಂದ್ರೆ ಪುರುಷಕಾರತ್ವಕ್ಕೆ ತಾಯಿನೋ ಬೇಕು. ಈ ವಾತ್ಸಲ್ಯ ಅನ್ನೋದು ಸ್ವಾಭಾವಿಕ ಭಗವಂತನಿಗೆ ಜೀವಾತ್ಮೆಯಲ್ಲಿ ಅತ್ಯಂತ ವಾತ್ಸಲ್ಯ ಪ್ರಿಯನಾಗಿರ್ತಾನೆ. ಅವನಿಗೆ ಕೋಪ ಬರಬೇಕಾದ್ರೆ ಕಾರಣ ನಾವೇ ತರ ಅವನಲ್ಲ. ನಾವು ಮಾಡುವ ಎಂತಹ ತಪ್ಪು ಮಾಡ್ತೀವಿ, ಅನೇಕ ನಮ್ಮ ಜನ್ಮಗಳಲ್ಲಿ ಮಾಡಿದೀವಿ ಅಂದ್ರೆ ಎಂಥವ್ರಿಗಾದ್ರೂ ಸಹ ನಮ್ಮ ಶಿಕ್ಷೆ ಕೊಡಲೇಬೇಕು ಅಂತ ಮನಸ್ಸಿಗೆ, ಹಾಗೆ ನಾವೇ ಅವನ ಸ್ಥಾನದಲ್ಲಿದ್ದರೂ ಈ ಶಿಕ್ಷೆ ಕೊಡಲೇಬೇಕು ಅಂತ ಅಷ್ಟು ಮಾಡಿದೀವಿ. ಆದ್ರೂ ಸಹ ಭಗವಂತನ ವಾತ್ಸಲ್ಯ ಅನ್ನೋದು ಯಾವ ತರ ಇದೆ ಅಂದ್ರೆ ಆ ವಾತ್ಸಲ್ಯದಿಂದ ಅವನೇನ್ ಮಾಡ್ತಾನೆ, ಭಗವಂತ ನಮ್ಮ ಕೆಲವು ದೋಷಗಳನ್ನ ಕಣ್ಣಿಗೆ ಮುಚ್ಚ ಸರ್ವಜ್ಞ ಅವನು ಇಲ್ಲ ಅಂತಿಲ್ಲ, ತಿಳಿದೇ ತರ ಇದ್ದು ಬಿಡ್ತಾನೆ. ಅದು ವಾತ್ಸಲ್ಯದಿಂದ ಬರುವಂತಹದ್ದು. ಅದಕ್ಕೆ ಎರಡದು ಸ್ವಾಮಿತ್ವ, ಇದು ಬಹಳ ಮುಖ್ಯವಾದ. ಈ ಸ್ವಾಮಿತ್ವ ಇಲ್ಲದೆ ಇದ್ರೆ ನಮಗೆ ಶರಣಾಗತಿ ಫಲಿಸೋದೇ ಇಲ್ಲ. ಅವನ ಸ್ವಾಮಿತ್ವ ಇಡೀ ಅನಂತಕೋಟಿ ಬ್ರಹ್ಮಾಂಡಕ ನಾಯಕ, ಅವನೇ ಜಗತ್ ಕಾರಣ ಅಂತೆಲ್ಲ ಉಪನಿಷತ್ತೆಲ್ಲ ಹೇಳ್ದಲ್ಲ. ಸದೇವ ಸೌಮ್ಯ ಭಗ್ರ ಆಸೀತ್ ಅದನ್ಬಿಟ್ಟು ಯಾರು ಅವನೊಬ್ಬನೇ ಸತ್ಯೇವ ಆಸೀತ್, ಅವನೇ ಉಪಾದಾನ, ಅವನೇ ನಿಮಿತ್ತ ಕಾರಣ, ಅವನೇ ಎಲ್ಲಕ್ಕೂ ಅಂತ ಹೇಳ್ದ. ಅದರಿಂದ ಅವನ ಸ್ವಾಮಿತ್ವ ಎಲ್ಲವೂ ಅವನಿಂದ ಬಂದಿದ್ದರಿಂದ ಎಲ್ಲಕ್ಕೂ ಸ್ವಾಮಿ ಅವನು. ಆ ಸ್ವಾಮಿತ್ವ ಇರೋದ್ರಿಂದ ಏನಾಗುತ್ತೆ, ಆ ವಾತ್ಸಲ್ಯಕ್ಕೆ ಒಂದಕ್ಕೊಂದು ಅನುಗುಣ ಆಗುತ್ತೆ. ನಾವು ಸ್ವಾಮಿತ್ವ ಆದ್ರಿಂದ ನಾವೆಲ್ಲ ಅವನ ಆಳ್ವಿಕೆ ಒಳಪಡ್ತೀವಿ, ಅವನ ಪ್ರಜೆಗಳಾಗ್ತೀವಿ, ಅವನ ಅಂಗವಾಗ್ತೀವಿ. ಹಾಗಾಗಿ ಅವನಿಗೇನಾಗುತ್ತೆ, ನಮ್ಮನೆ ಬಿಡುವಂಗಿಲ್ಲ ಅವನು. ಯಾಕಂದ್ರೆ ನಮ್ಮನೆಯವ್ರ ಒಬ್ಬ ಮನೆ ಹೊಡೆಯಿದ್ದ ನಮ್ಮ ಮಕ್ಕಳು ಏನೇ ತಪ್ಪು ಮಾಡಿದ್ರು ನಾವು ಅವ್ರನ್ನ ಬಿಟ್ಕೊಳಕ್ ಆಗೋದಿಲ್ಲ, ಮನೆ ಮಕ್ಕಳಾಯ್ತಲ್ಲ. ಆ ತರ ಭಗವಂತನೂ ಸಹ ಆ ಸ್ವಾಮಿತ್ವ ಇರೋದ್ರಿಂದ ಅದು ನಮಗೆ ಪೂರಕವಾಗಿದೆ, ನಮಗೆ ಮಾರಕವಾಗೋದಿಲ್ಲ ಅದು. ಅದರಿಂದ ಆ ಸ್ವಾತ್ಸಲ್ಯ ಅನ್ನೋದು ಸ್ವಲ್ಪ ಹುಟ್ಟುತ್ತೆ ನನಗೆ. ಕಡೆಗೆ ಸೌಶೀಲ್ಯ, ಈ ವಾತ್ಸಲ್ಯಕ್ಕೂ ಸೌಶೀಲ್ಯಕ್ಕೂ ಸ್ವಲ್ಪ ವ್ಯತ್ಯಾಸ. ವಾತ್ಸಲ್ಯ ತನ್ನ ಮಕ್ಕಳು, ತನ್ನ ದಾಸರು ಅನ್ನೋದ್ರಿಂದ ಬರುವಂತಹ ಪ್ರೀತಿ ವಾತ್ಸಲ್ಯ. ಈ ಸೌಶೀಲ್ಯ ಅನ್ನೋದು ಭಗವಂತನಿಗೆ ಅವನ ಶೀಲ ಗುಣ ಏನು ಅಂತ ಅಂದ್ರೆ, ನಾವು ಮಾಡುವಂತಹ ಕೆಲವು ತಪ್ಪುಗಳಿದೆಯಲ್ಲ ಅದಕ್ಕೆ ಎನ್ನಡಿಯಾರದ ಶೈದಾರೆ ನನ್ನ ಶೈದಾರ ಅಂತ ಹೇಳ್ತಾರಲ್ಲ ಆಳ್ವಾರ ತರ, ನನ್ನ ಭಕ್ತರು ಮಾಡೋದಿಲ್ಲ, ಮಾಡಿದ್ರು ಅದು ಒಳ್ಳೆಯದಕ್ಕೆ ಅನ್ಬಿಟ್ಟು ಅಂತ. ಅದರಿಂದ ಸತಾಮೇತದ ಅಗರ್ಹಿತಮಂತ ರಾಮಾಯಣದಲ್ಲಿ ಭಗವಂತ ಹೇಳ್ತಾನೆ. ಅದಕ್ಕೆ ಅವನು ನನ್ನ ಭಕ್ತರು ಏನ್ ಮಾಡಿದ್ರು ಅದು ತಪ್ಪಿದ್ರು ಸರಿ ಅದು ಒಳ್ಳೇದಕ್ಕೆ ಅಂತ. ಆ ಥರ ಅವನು ಈ ಸೌಶೀಲ್ಯದಿಂದ ಏನಾಗುತ್ತೆ, ಭಗವಂತ ನಮ್ಮ ಕೆಲವು ಗುಣಗಳನ್ನ, ತನ್ನ ತಪ್ಪುಗಳನ್ನ, ದೋಷಗಳನ್ನ
ಕಂಡ್ರೂ ಕಾಣದೆ ಅಂತ ಇರುವಂತಹ ಇದು ಅವನ ಸೌಶಲ್ಯದಿಂದ ಉಂಟಾಗುವಂಥ ಇದು ಕಡೆ ಹೋಗ್ಲಿ. ಒಂದು ವೇಳೆ ಒಂದು ಸಲ ಮಾಡಿದ್ರು ಸಹ ಶಿಕ್ಷೆ ಕೊಡ್ತಾನಂತೆ, ಕೊಟ್ಬಿಟ್ಟು ಬಿಡ್ತಾನಂತೆ, ಇನ್ನೊಂದ್ಸಲ ಉದ್ಭವ ಬರ್ತಾನಂತ. ಈ ಥರ ಅನೇಕ ಜನ್ಮಗಳಿಂದ ಮಾಡ್ತಾ ಇದ್ದಾನೆ. ಹೋಗ್ಲಿ ಈ ಸೌಶೀಲ್ಯದಿಂದ ಏನಾಗುತ್ತೆ ಅಂತ ಒಂದು ಜನ್ಮದಲ್ಲೇ ಹೋಗ್ಲಿ, ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲೂ ಬರ್ತಾ ನೋಡೋಣ ಅಂತ ಹೇಳಿ ತನ್ನ ಗುಣಗಳಿಂದ ನಮಗೆ ಇನ್ನೊಂದು ಜನ್ಮದಲ್ಲಿ ಒಂದು ಅವಕಾಶವನ್ನು ಕೊಡ್ತಾನೆ. ಅದು ಉಪಯೋಗಿಸ್ಕೊಳ್ಳೋ ನಾವು. ಹಾಗೆ ಅನೇಕ ಕೊಟ್ಟು 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 ಕಡೆಗೆ ತುಂಬ ಅವನ ಕಟಾಕ್ಷ ಮೇಲೆ ಬಿದ್ದಾಗ ನಮ್ಮನ್ನ ಬರುವಾಗ ಮಾಡ್ತಾನೆ. ಅವಕಾಶ ಕೊಡ್ತಾ ಕೊಡ್ತಾ ಹೋಗ್ತಾನೆ. ಇದು ಸೌಶಲ್ಯದಿಂದ ಬರೋದು. ನಾವು ಹೇಳ್ತಲ್ಲ ಈಗ ಒಂದು ಸಲ ಎರಡು ಸಲ ಎಷ್ಟು ಸಲ ಕೊಡ್ತೀವಿ ನಾವು ಅವಕಾಶ, ಭಗವಂತ ಆತಲ್ಲ ಕೊಡ್ತಾನೇ ಇರ್ತಾನಂತೆ. ಅದಕ್ಕೆ ಕಾರಣ ಅವನ ಸೌಶೀಲ್ಯ, ಸೌಲಭ್ಯ. ಆ ಸೌಲಭ್ಯ ಏನು ಅಂದರೆ ಪರತ್ವ ನಮಗೆ ಸೌಲಭ್ಯವಲ್ಲ. ಭಗವಂತ ಎಲ್ಲೋ ಇದ್ದಾನೆ, ಪರತ್ವೂ ಸೌಲಭ್ಯವಲ್ಲ. ಇಲ್ಲ ಕ್ಷೀರಾಬ್ದಿ, ಅದು ನಮಗೆ ಸೌಲಭ್ಯ ಇಲ್ಲ. ಸೌಲಭ್ಯ ಏನೋ ಭಗವಂತ ನಮ್ಮ ಮಧ್ಯೆ ಇರೋ ಸೌಲಭ್ಯ. ಅದು ಎರಡು, ಒಂದು ಅರ್ಚಾವತಾರದಲ್ಲಿ ಅರ್ಚಾವತಾರಿಗೆ ಇಲ್ಲಿರೋದು, ಇನ್ನೊಂದು ಅವತಾರ ಕಾಲಗಳಲ್ಲಿ ಇರ್ತಾನೆ. ಅದು ಇದು ಭಗವಂತನ ಸೌಲಭ್ಯ. ಇದು ಎಲ್ಲಕ್ಕಿಂತ ಇನ್ನೂ ಹೆಚ್ಚು ಸೌಲಭ್ಯ ಅಂತ ಏನು ಅಂದರೆ ಭಗವಂತ ನಮ್ಮ ಒಳಗಡೆ ಇರೋದು, ಅಂತರ್ಯಾಮಿ ಆಗಿದಾನಲ್ಲ, ಅದು ನಮಗೆ ಸೌಲಭ್ಯ. ಒಳಗಡೆ ನಮ್ಮ ಒಳಗಡೆನೇ ಇದ್ದಾನೆ, ಅದನ್ನು ನಾವು ನೋಡ್ತಾ ಇಲ್ಲ, ತಿಳ್ಕೊಳ್ತಾ ಇಲ್ಲ. ಈಗ ನಾವು ಎಷ್ಟೇ ನಾವು ತಿಳಿದ್ರೂ ಮನಸ್ಸಿಗೆ ನಾವು ಹೋಗೋದಿಲ್ಲ. ಭಗವಂತ ನನ್ನೆಲ್ಲ ಇದ್ದಾನೆ ಅನ್ನೋ ಭಾವನೆ ನೀವು ಎಷ್ಟೇ ಎಲ್ಲ ಓದಿ ಹೇಳಿ, ಆದರೆ ಮನಸ್ಸಿಗೆ ಒಳಗಡೆ ಹೋಗೋದಿಲ್ಲ ನಮ್ಗದು. ಇಲ್ಲಿ ಒಳಗಡೆ ಇದ್ದಾನೆ, ನಮ್ಮ ನೋಡ್ತಾ ಇದ್ದಾನೆ ಅಂತ ಹೋಗೋದಿಲ್ಲ, ತಪ್ಪುಗಳು ಮಾಡ್ತಾನೆ ಇರ್ತೀವಿ. ಇದಾನೆ ಅಂತ ಬಂದ್ಬಿಟ್ರೆ ತಪ್ಪು ಮಾಡೋಕೆ ಹೋಗೋದಿಲ್ಲ ನಾವು. ಅದು ಏನು ಭಗವಂತನ ಈ ಸೌಲಭ್ಯ ಅದು ನಮ್ಮಲ್ಲಿದ್ದು ಅರ್ಚಾವತಾರದಲ್ಲಿ ಅವರೆಲ್ಲ ತಿರುಪತಿ, ಶ್ರೀರಂಗ ಎಲ್ಲ 108 ದಿವದೇಶದಲ್ಲಿ ಭಗವಂತ ಇದ್ದಾನಲ್ಲ, ಹೋಗಿ ನಾವು ಭಗವಂತನ ಸೇವೆ ಮಾಡೋದಾದರೂ ಭಗವಂತನ ನೋಡಿ ನಮಗೆ ಬರ್ಬೋದು. ಅವತಾರ ಕಾಲಗಳಂತೂ ಅಲ್ಲಿದ್ದವ್ರು ಪುಣ್ಯವಂತರು ಅನುಭವಿಸಿದ್ರು, ಅದೆಲ್ಲ ಮಾಡಿದ್ರು. ಆ ಕಾಲದಲ್ಲೂ ಎಷ್ಟೋ ಜನ ಉಪಯೋಗಿಸ್ಕೊಳ್ದೆ ಹೋದವರು ಇದ್ದಾರೆ, ಬಂದಿರೋರು ಇದ್ದಾರೆ. ಆದರೆ ಅವತಾರ ಕಾಲಗಳಿಗಿಂತ ಹೆಚ್ಚಾಗಿ ಅರ್ಚಾರೂಪಿಯಾಗಿರ್ತಾನೆ ಭಗವಂತ. ಅದು ಅತ್ಯಂತ ಸೌಲಭ್ಯವಂತ. ಈ ಸೌಲಭ್ಯತ್ವ ಯಾತಕ್ಕೆ ಅಂದರೆ ಬರಲಿ, ನನಗೆ ಹೆದರ್ಕೊಳ್ಳದೆ ಬರಲಿ ಅಂದರೆ, ಇವನು ತುಂಬ ದೊಡ್ಡವನು, ಮುಂದೆ ಬರುತ್ತೆ ಶ್ಲೋಕ ಇದರಲ್ಲಿ ನಾಯವರು ಹೇಳ್ತಾರೆ ಅದಕ್ಕೆ, ಅವನು ಅಲ್ಲಿದ್ದಾನೆ, ಯಾನಾರ್ ಅಂದ್ಬಿಟ್ಟಿರ್ತ, ಅವನ ಅಲ್ಲಿದ್ದಾನೆ, ಅವನು ನಾನು ಇಲ್ಲಿದೆ, ನನಗೂ ಅವನಿಗೂ ಏನು ಅಂತ ಆ ಭಯ ಬರಬಾರ್ದು ಅಂತ ಭಗವಂತ ಇಲ್ಲಿ ಸೌಲಭ್ಯನಾಗಿ ಅರ್ಚಾರೂಪದಲ್ಲಿದ್ದಾನೆ. ಆ ಸೌಲಭ್ಯತ್ವ ಇದು ಆಯಿಪಿರಾನ್ ಅನ್ಗುಳ್ಳನ್ ಅಂತ ಮುಂದೆ ಹೇಳ್ತೀನಿ ನೋಡಿ. ಇದು ಅದೇ ಅಮ್ಮಾಯಿ ಆಯಿಪಿರಾನ್ ಹೇಳ್ತಾನೆ, ಅವನ್ ಎವ್ವಿಡತ್ತಾನ್ ಯಾನಾರ್ ಅಂತ. ಆಯಿಪಿರಾನ್ ಅವನ್ ಎವ್ವಿಡತ್ತಾನ್, ಎಲ್ಲಿ ಅವನು ಎಲ್ಲಿದ್ದಾನೆ, ಯಾನಾರ್ ನಾನ್ ಯಾರು. ಆದರೂ ಈ ಸೌಲಭ್ಯದಿಂದ ಏನಾಗುತ್ತೆ ಅಂದ್ರೆ ನಮ್ಮನ್ನ ಹತ್ರ ಸೇರಿಸ್ಕೊಳ್ತಾನು. ತನ್ನ ಪರತ್ವವನ್ನು ಮರೆಸ್ಕೊಳ್ಳೋದಕ್ಕೋಸ್ಕರ ಅವನು ಈ ಅರ್ಚಾವತಾರಿಯಾಗಿ ಅವತಾರ ಮಾಡೋದಕ್ಕೆ ಪರತ್ವವನ್ನು ಮರೆದು ಜನಗಳಿಗೆ ಆ ಹೆದರಿಕೆ ಹೋಗ್ಬೇಕು. ಅಯ್ಯೋ ಅವನು ಯಾನಾರ್ ಅಂತ ಬರಬಾರ್ದು ನಮಗೆ, ಅಳ್ವಾರ್ ನಾವು ಆಡಿ ತೋರಿಸ್ತಾರೆ ಅದನ್ನ. ಆ ಥರ ನಮ್ಮನ್ನು ಹತ್ರ ಬರೋದಕ್ಕೋಸ್ಕರ ಇದು ಸೌಲಭ್ಯವಾಗಿದ್ದಾನೆ. ಸರ್ವಜ್ಞತ್ವ ಅಂದ್ರೆ ಎಲ್ಲ ವಿಷಯವನ್ನು ತಿಳಿದವನು ಅವನು. ನೀವು ಈವಲ್ಲ ಎಲ್ಲ ಜನ್ಮದಲ್ಲೂ ಮಾಡಿರುವಂಥ ತಪ್ಪುಗಳು, ಯಾವ್ಯಾವ ಜನ್ಮದಲ್ಲಿ ಮಾಡಿರೋ ತಪ್ಪು ಮಾಡಿದೀವಲ್ಲ, ಎಲ್ಲವೂ ಸಹ ಅವನಲ್ಲಿ ಎಲ್ಲವೂ ತಿಳಿದವನು. ಮಾಡಿದ ಒಳ್ಳೆ ಕೆಲಸಗಳನ್ನು ತಿಳಿದವನು, ನಾವು ಮಾಡಿದ ತಪ್ಪುಗಳನ್ನು ತಿಳಿದವನು, ಎಲ್ಲವನ್ನೂ ತಿಳಿದವನು ಅವನು, ಸರ್ವಜ್ಞ ಅವನು. ಅದಕ್ಕೆ ಆ ಸರ್ವಜ್ಞತ್ವ ಅಂದವನು ಒಂದಕ್ಕೊಂದು ಲಿಂಕ್ ಆಗುತ್ತೆ ನೋಡಿ. ಇದೆಲ್ಲ ತಿಳಿದಿದ್ರೂ ಸಹ ಸೌಲಭ್ಯನಾಗಿರ್ತಾನೆ, ಸೌಶೀಲನಾಗಿರ್ತಾನೆ, ವಾತ್ಸಲ್ಯನಾಗಿರ್ತಾನೆ. ಇದೆಲ್ಲ ಹಿಂದಕ್ಕೆ ಹಾಗೆ ಹೋಗುತ್ತೆ, ಅದು ಒಂದೊಂದಕ್ಕೆ ಹೋಗುತ್ತೆ. ಅದಕ್ಕೆ ಹೇಗೆ ಮಾಡ್ತಾರೆ ಅದಕ್ಕೆ. ಆಮೇಲೆ ಸರ್ವಶಕ್ತಿತ್ವ ಅವನಿಗೆ, ಇದಕ್ಕೆ ಎಲ್ಲ ಇದ್ದು, ನಮಗೆ ಭಗವಂತನಿಗೆಲ್ಲ ಇದ್ದು ನಮ್ಮ ಪಾಪಗಳನ್ನು ಹೋಗಲಾಡಿಸದೇ ಇರುವ ಶಕ್ತಿಗಳಿಗೆ, ಜ್ಞಾನ ಬಲ ಶಕ್ತಿ ಅಂತ ಅವನಿಗೆ ಆ ಶಕ್ತಿ ಇಲ್ಲದೆ ಹೋದ ಅಂದರೆ, ಈಗ ಇತರ ದೇವತಾಂತರಗಳಿಗೆ ಬೇರೆ ಎಲ್ಲವನ್ನೂ ಕೊಡುವ ಶಕ್ತಿ ಇದೆ, ಆದರೆ ಪಾಪಗಳನ್ನು ಹೋಗಲಾಡಿಸೋದು, ಮೋಕ್ಷವನ್ನು ಕೊಡುವ ಶಕ್ತಿ ಅವ್ರಿಗಿಲ್ಲ. ಹಾಗಾಗಿ ಈ ಭಗವಂತನಿಗೂ ಆ ಶಕ್ತಿ ಇಲ್ಲದೆ ಹೋದ ಅಂದರೆ ಅದಕ್ಕೆ ಸರ್ವಶಕ್ತಿತ್ವ ಅಂತ ಅದನ್ನು ಹಾಕಿದ್ರು. ಎಲ್ಲವನ್ನು ಅವನ ಇದರಲ್ಲಿ ಬೆಳೆದೇ ಇರೋ ಎಲ್ಲವೂ ಸಹ ನಮ್ಮನ್ನು ಮಾಡುವ ಎಲ್ಲ ಪಾಪಗಳನ್ನು ಕಳೆಯುವ ಶಕ್ತಿ ಇದೆ. ಹಾಗಾಗಿ ಅವನು ಭಕ್ತಿ ಯೋಗದಲ್ಲೋ ಪ್ರಪತ್ತಿ ಯೋಗದಲ್ಲೋ ನಮ್ಮ ಪಾಪಗಳನ್ನೆಲ್ಲ ಕಳೀತಾನೆ ಅಂದರೆ ಆ ಸರ್ವಶಕ್ತಿತ್ವ ಇರೋದ್ರಿಂದ ಅದನ್ನು ಕಳೀತಾನೆ ಅವನು. ಅದರಿಂದ ಆಮೇಲೆ ಸತ್ಯ ಸಂಕಲ್ಪತ್ವ ಅವನ ಸತ್ಯ ಸಂಕಲ್ಪ ಅಂದರೆ ಭಗವಂತನ ಸತ್ಯ ಸಂಕಲ್ಪ ಏನು ಅಂದರೆ, ಈ ಸೃಷ್ಟಿ ಸ್ಥಿತಿ ಲಯವಲ್ಲಿ ಎಲ್ಲ ಮಾಡೋದು ಏನು ಅಂದರೆ, ಈ ಜೀವಾತ್ಮ ಇಲ್ಲಿ ಪ್ರಕೃತಿ ಮಂಡಲದಲ್ಲಿ ಬಂದು ಇದು ಮಾಡ್ತಾ ಇದ್ದಾನಲ್ಲ, ಇವನು ಮತ್ತೆ ಬಂದು ಅಲ್ಲಿ ಸೇರಬೇಕು. ಅವನ ಸತ್ಯ ಸಂಕಲ್ಪತ್ವ ಅದೇ ಮುಖ್ಯವಾಗಿ. ಯಾತಕ್ಕೆ ತಿರುಗಿ ಪ್ರಳಯ ಮಾಡ್ತಾ ಇದ್ದಾನಂದ್ರೆ, ಅನೇಕ ಜನ್ಮಾಂತರಗಳಿಂದ ನೊಂದಿರುವ ಜೀವ ವಿಶ್ರಾಂತ ಪಡೀಲಿ ಅಂತ ಪ್ರಳಯವನ್ನು ಮಾಡ್ತಾನೆ.
ಪ್ರಳಯ ಕಾಲದಲ್ಲಿ ವಿಶ್ರಾಂತಿಯನ್ನು ಕೊಟ್ಟು ಮತ್ತೆ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ಆ ಸೃಷ್ಟಿಯಿಂದ ಮತ್ತೆ ಇನ್ನೊಂದು ನಮಗೆ ಅವಕಾಶವನ್ನು ಕೊಡ್ತಾ ಬರ್ತಾನೆ. ಇದು ನಡೀತಾನೆ ಇದೆ, ಅನಾದಿ ಕಾಲದಿಂದ ನಡೀತಾ ಇದೆ. ಅದಕ್ಕೆ ಅವನ ಇನ್ನೊಂದು ಸತ್ಯ ಸಂಕಲ್ಪ ಅಂತ ಅಂದ್ರೆ ಭಗವಂತ ಏನು ಕಷ್ಟ ಮಾಡ್ಬೇಕಲ್ಲ. ಒಂದು ಸಲ ಅವನು ಸೃಷ್ಟಿ ಆಗ್ಲಿ ಅಂದ್ಬಿಟ್ರು ಸಾಕು, ಎಲ್ಲವೂ ತಾನೇ ಯಂತ್ರಗಳಲ್ಲಿ ನಾವು ಸ್ವಿಚ್ ಹಾಕಿದ ಯಂತ್ರಗಳು ನಡೆಯುತ್ತಲ್ಲ ಹಾಗೆ ಎಲ್ಲವೂ ನಡ್ಕೊಂಡು ಹೋಗುತ್ತೆ. ಭಗವಂತ ಏನು ಕಷ್ಟಪಡ್ಬೇಕಾಗಿಲ್ಲ. ನಾವು ಅವನಿಗೆ ಇದು ಹೇಳ್ಬೇಕಾದ ಉಪಾದಾನ ನಿಮಿತ್ತ ಕಾರಣ ಅಂದ್ರೆ ಅವನು ಕೈಯಲ್ಲಿ ಇಟ್ಕೊಂಡು ನಿಮಿತ್ತ ತರ ಮಡಕೆ ಮಾಡೋದು ಏನು ಮಾಡಬೇಕಾಗಿಲ್ಲ. ಆಗ್ಲಿಂದ ಅಂದ್ರೆ ಅದಕ್ಕೆ ಅಹಂ ಪ್ರಜಾಯೇಯ ಅಂದ್ರೆ ಸಾಕು ಅವನಿಗೆ. ಅದಕ್ಕೆ ಅವನು ನಾನು ಪ್ರಜೆಯಲ್ಲಿ ಅನೇಕ ಸೃಷ್ಟಿ ಆಗ್ತೀನಿ ಅಂದ್ರೆ ಸಾಕು, ಅದೇ ಸತ್ಯ ಸಂಕಲ್ಪ ತಾನೇ ನಡೆಯುತ್ತ ಹೋಗುತ್ತೆ. ಅದಕ್ಕೆ ಅದರಿಂದ ಸತ್ಯ ಸಂಕಲ್ಪತ್ವ ಬಹಳ ಮುಖ್ಯ. ಅವನ ಸಂಕಲ್ಪ ಯಾವಾಗಲೂ ಸತ್ಯವಾಗಿರುತ್ತೆ, ನಮ್ಮ ಎಲ್ಲ ಹಿತಕ್ಕಾಗೇ ಇರುತ್ತೆ. ಅದು ಅವನು ಯಾವುದೂ ಇದು ಮಾಡೋದಿಲ್ಲ ಅನ್ನೋದು ಅದು ಸಹ ನಮ್ಮ ಒಂದು ಇದಕ್ಕೆ ಮಾಡುತ್ತೆ. ಆಮೇಲೆ ಪರಮಕಾರುಣಿಕತ್ವ. ಅದರಿಂದ ಮೇಲೆ ಹೇಳದಂತ ಈ ಸರ್ವಜ್ಞತ್ವ ಸರ್ವಶಕ್ತಿ ಏನಾಗುತ್ತೆ, ಸರ್ವಜ್ಞತ್ವದಿಂದ ನಮ್ಮ ಮಾಡಿರೋ ಪಾಪಗಳೆಲ್ಲ ಅವನ ಕಣ್ಣು ಮುಂದೆ ಬರುತ್ತೆ. ಕಣ್ಣು ಮುಂದೆ ಬಂದಾಗ ಛೇ ಅಹಂ ಕ್ಷಿಪಾಮಿ ಸಹಜಸ್ ಅಂತ ಹೇಳ್ತಾನೆ ಗೀತನಾಗೆ, ಇವನ್ ಹೋಗಿ ಹಸಿರ ಯೋನಿಂ ಕ್ಷಿಪಾಮಿ ಅಂತ ಹೇಳ್ತಾನೆ. ಹಸಿರು ಯೋನಿಯಲ್ಲಿ ಇವನ್ನ ತಳ್ಳಬೇಕು ಅಂದ್ರೆ ಅಷ್ಟು ಪಾಪ ಮಾಡಿರ್ತೀವಿ ನಾವಿಗೆ. ಆವಾಗ ಆ ಸಮಯದಲ್ಲಿ ಈ ಭಗವಂತನ ಪರಮ ಕಾರುಣಿಕತ್ವ ಬರುತ್ತೆ. ಅಯ್ಯೋ ಹೋಗ್ಲಿ, ಅವನ ಕಾರುಣಿಕನಾದ್ರಿಂದ ಇವನ್ನ ಹಾಕ್ಬೇಕು. ನನ್ನ ಈಗ ಭಕ್ತಿ ಬಂದ್ಬಿಟ್ಟಿದ್ದಾನೆ, ಈಗ ನನ್ನ ಬಳಿ ಬಂದ್ಬಿಟ್ಟಿದ್ದಾನೆ. ಇವಾಗ ಬರದೇ ಇದ್ದರೆ ಇವನ್ನ ತಗೊಂಡು ನಾನು ಹಸಿರು ಯೋನಿಗೆ ಹಾಕ್ತಾ ಇದ್ದೆ. ಈಗ ನನ್ನ ಬಳಿ ಬಂದ್ಬಿಟ್ಟೆ, ತಪ್ಪು ಮಾಡಿದ್ದಾನೆ, ಈಗ ತಿದ್ದುಕೊಂಡು ಬಂದ್ಬಿಟ್ಟಿದ್ದಾನೆ. ಅವನಿಗೆ ಆ ಕರುಣೆಯಿಂದ ಏನ್ ಮಾಡ್ತಾನಂತೆ, ನಮ್ಮ ಹಳೆಯ ಎಲ್ಲವನ್ನೂ ಬಿಟ್ಟು ಎಲ್ಲವನ್ನೂ ಬಿಡ್ತಾನಂತೆ. ಆ ಕಾರುಣಿಕತ್ವ ಅನ್ನೋದು ಭಗವಂತನಿಗೆ ಬಹಳ ಮುಖ್ಯವಾದದ್ದು. ಈ ಕಾರುಣಿಕತ್ವಕ್ಕೆ ಬರುವಂತಹದ್ದು ಇದು. ಆಮೇಲೆ ಕೃತಜ್ಞತ್ವ. ಏನು ಕೃತಜ್ಞತ್ವ ಭಗವಂತನಿಗೆ ಅಂದ್ರೆ ನೋಡಿ, ಇದಕ್ಕೆ ಉದಾರ ಸರ್ವ ಏವೈತೆ ಅಂತ ಭಗವಂತ ಹೇಳ್ತಾನಲ್ಲ, ಅದರಲ್ಲಿ ಅರ್ಥೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಶು ಭರತರ್ಷಭ ಅಂತ ಹೇಳುತ್ತೆ. ಉದಾರ ಸರ್ವ ಏವೈತೆ ಅಂತಾನೆ. ನಾವು ಅವನ್ನ ಭಗವಂತನ ಕೇಳ್ತೀವಿ, ಕೇಳುವವ್ರನ್ನ ಉದಾರಿ ಅಂತಾನೆ ಭಗವಂತ. ನಾವು ಭಗವಂತನಲ್ಲಿ ಕೇಳಿದ್ರೆ ಅವನು ಕೃತಜ್ಞನಾಗ್ತಾನಂತೆ. ಈ ಕೃತಜ್ಞತೆ ನಮ್ಮಲ್ಲಿರ್ಬೇಕು ನೋಡಿ. ಇದು ತಲೆ ಕೆಳಗಾಗಿದೆ. ಇದು ನಾವು ಕೃತಜ್ಞರಾಗಿರ್ಬೇಕು. ಭಗವಂತ ನಾವು ಅವನ್ನ ಕೇಳಿದ್ರೆ ಅವನು ಕೃತಜ್ಞರಾಗಿರ್ತಾನಂತೆ. ಆ ಕೃತಜ್ಞತ್ವ ಅನ್ನೋದು ಭಗವಂತನಲ್ಲಿ ಯಾವ ತರ ಅಂದ್ರೆ, ಅಯ್ಯೋ ಬಂದು ಕೇಳಿದ್ನಲ್ಲ ನನಗೆ ಅಂತ ಅದೇ ಅವನು ಸಂತೋಷ ಪಡ್ತಾನಂತೆ ಭಗವಂತ. ಇವೆಲ್ಲವೂ ನಮ್ಮ ಈ ನಮಗೆ ಅನುಕೂಲಕ್ಕೆ ಎಲ್ಲ ಅನುಕೂಲವಾಗುವಂತ ಗುಣಗಳು ಭಗವಂತನಿಗೆ. ಕಡೆಗೆ ಸ್ಥಿರತ್ವ. ಈ ಸ್ಥಿರತ್ವ ಏನು ಅಂದ್ರೆ, ಒಂದು ಸಲ ಭಗವಂತ ಈಗ ನಾವೊಂದು ಶರಣಾಗತಿ ಮಾಡ್ಬಿಟ್ವಿ, ಮೋಕ್ಷನ ಕೊಡ್ತೀನಿ ಅಂತ ಹೇಳ್ಬಿಟ್ಟ. ಅದರಲ್ಲಿ ಎಂಥ ಕಾಲಕ್ಕೂ ನಾವು ಮತ್ತೆ ಏನೇ ತಪ್ಪು ಮಾಡಿದ್ರು ಅವನು ಮಾಡಿದಂಥ ಇದನ್ನ ಕೊಟ್ಟದಂಥ ವಚನ ಇದೆಯಲ್ಲ ಅದನ್ನ ಮೀರೋದಿಲ್ಲ ಅವನಿಗೆ. ರಾಮೋದ್ಭಿರ್ನಾಭಿಭಾಷತೆ ಅಂತ ಹೇಳ್ತಾನೋ ರಾಮಾತರ ಹೇಳ್ಬಿಟ್ರೆ ಮುಗೀತು. ಅದಕ್ಕೆ ಆ ಸ್ಥಿರತ್ವ ಭಗವಂತನಿಂದ. ನಾವೇನ್ ತಪ್ಪಿಗೆ ಶಿಕ್ಷೆ ಕೊಡ್ತಾನೆ, ಅದು ಬೇರೆ ಮಾತು. ಆದ್ರೆ ಸ್ಥಿರತ್ವ ಆಯ್ತು, ಇವನು ಕೊಟ್ಟಿದ್ದ ಆಯ್ತು, ಇವನಿಗೆ ಇದು ಮಾಡಿ ತೆಗೆದಾಕೊಡಿ, ಇವನಿಗೆ ಕೆಲಸದಿಂದ ತೆಗೆದಾಕೊಡಿ, ಇವನು ಕ್ಯಾನ್ಸಲ್ ಮಾಡಿ ಇವನ ಶರಣ ಆಗುತ್ತೀನಿ ಅಂತ ಭಗವಂತ ಹೇಳೋದಿಲ್ಲ. ಅದಕ್ಕೆ ಆ ಸ್ಥಿರತ್ವ ಇದೆ ಒಂದು. ಈ ಸ್ಥಿರತ್ವ ಅನ್ನೋದು ಬರೀ ನಮ್ಮಲ್ಲಿ ತೋರಿಸುವ ಗುಣಕ್ಕೆ ಮಾತ್ರ ಸ್ಥಿರತ್ವ ಅಲ್ಲ, ಎಲ್ಲಾ ವಿಷಯಗಳೂ ಸ್ಥಿರತ್ವ ಭಗವಂತ. ಒಂದು ಸಲ ಯಾವುದಾದ್ರು ಒಂದು ಸತ್ಯ ಸಂಕಲ್ಪ ಮಾಡಿದ್ರೆ ಅದು ನಡೆದೇ ತೀರ್ಬೇಕು. ಸ್ಥಿರತ್ವ, ಅದರಲ್ಲಿ ಸ್ಥಿರತ್ವ. ಈ ಎಲ್ಲ ಒಂದೊಂದು ಗುಣ ಎಲ್ಲಕ್ಕೂ ಸೇರ್ಕೊಳ್ಳುತ್ತೆ. ಬಹಳ ವಿಷಯದ ಹೇಳೋದು ಒಂದೊಂದು ಗುಣ ಸ್ಥಿರತ್ವ ಅನ್ನೋದು ಎಲ್ಲದರಲ್ಲೂ ಸೇರಿಕೊಳ್ಳುತ್ತೆ. ಅದಕ್ಕೆ ಸರ್ವಶಕ್ತಿತ್ವ, ಸತ್ಯ ಸಂಕಲ್ಪತ್ವ ಎಲ್ಲದರಲ್ಲೂ ಎಲ್ಲದರಲ್ಲೂ ಅಸ್ಥಿರತ್ವ ಸೇರ್ಕೊಳ್ಳುತ್ತೆ. ಅದಕ್ಕೆ ಆಮೇಲೆ ಪರಿಪೂರ್ಣತ್ವ. ಅವನೊಬ್ಬನೇ ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣವಶ್ಯದ ಕೊಂಡಾಡ್ತಲ್ಲ, ಪರಿಪೂರ್ಣನಾದ ಆ ಪೂರ್ಣಕ್ಕೆ ಎಲ್ಲೇ ನಮ್ಮ ಎಲ್ಲ ಪೂರ್ಣಕ್ಕೆ ಎಲ್ಲೇ ಇದೆ, ಅದಕ್ಕೆ ದಾಟಿ ನಮ್ಗೆ ಹೋಗೋಕ್ಕಾಗಲ್ಲ. ಭಗವಂತನ ಪೂರ್ಣತ್ವಕ್ಕೆ ಎಲ್ಲೇ ಇಲ್ಲ, ಅವನೇ ಎಲ್ಲೇ. ಪೂರ್ಣತ್ವಕ್ಕೆ ಭಗವಂತನೇ ಪೂರ್ಣತ್ವಕ್ಕೆ ಎಲ್ಲೇ ಅಂದ್ರೆ ಭಗವಂತನೇ ಎಲ್ಲೇ ಪರಿಪೂರ್ಣ. ಅದಕ್ಕೆ ಶ್ರುತಿನಲ್ಲಿ ಪರಿಪೂರ್ಣ ಅಂತ ಹಾಕ್ಬಿಟ್ಟು ಪೂರ್ಣತ್ವಕ್ಕೆ ಅದಕ್ಕೆ ಮೇಲೆ ಇನ್ನು ಪದವೇ ಇಲ್ಲ. ಅದಕ್ಕೆ ಅತ್ಯಂತ ಪೂರ್ಣತ್ವ ಇರೋದ್ರಿಂದ ಅವನಿಗೆ ಎಲ್ಲವೂ ಅವನ ವ್ಯಾಪ್ತಿಯಲ್ಲಿ ಸೇರ್ಕೊಂಡಿದೆ. ಅದಕ್ಕೆ ಪರಿಪೂರ್ಣನಾದವನು, ಅವಾಪ್ತ ಸಮಸ್ತ ಕಾಮ ಅವನು ನಮ್ಮಿಂದ ಏನೂ ಆಗ್ಬೇಕಾಗಿಲ್ಲ. ಈಗ ಯಾವುದೂ ನಮಗೆ ಅವನಿಂದ ಆಗ್ಬೇಕಾಗಿಲ್ಲ, ನಮ್ಮಿಂದ ಏನೂ ಅಪೇಕ್ಷಿಸೂ ಇಲ್ಲ. ಅವನ ಪರಿಪೂರ್ಣತ್ವದಲ್ಲಿ ಇವೆಲ್ಲ ಸೇರ್ಕೊಳ್ಳುತ್ತೆ. ಅವನಿಗೆ ನಮ್ಮಿಂದ ಏನೂ ಅಪೇಕ್ಷಿಸೂ ಇಲ್ಲ. ಅವನಿಗೆ ಈ ಉಪಾಯ ಒಂದನ್ನು ಬಿಟ್ಟು, ಆ ಉಪಾಯತ್ವ ಯಾವುದಕ್ಕೆ ನಿರ್ವ್ಯಾಜವಾಗಿ ಮಾಡೋದಕ್ಕೆ ಒಂದು ವ್ಯಾಜಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಅವನಿಗಿಂದ ಇದರಿಂದ ಏನು ಆಗ್ಬೇಕಾಗಿಲ್ಲ ಅವನಿಗೆ. ಅದರಿಂದ ಆ ಪರಿಪೂರ್ಣತ್ವ ಇರೋದ್ರಿಂದ ಅದಕ್ಕೆ ಎಲ್ಲಕ್ಕಿಂತ ಪರಮೋದಾರತ್ವ, ಅತ್ಯಂತ ಉದಾರಿ. ಕೇಳಿದ್ರೆ ಸಾಕು ಅವನು ನಮ್ಮ ದಾಸನಾಗ್ಬಿಡ್ತಾನೆ. ಅದಕ್ಕೆ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರವಾಗತಿ ಭಗವಂತ ಹೇಳ್ದಲ್ಲ, ಅಹಂ ಸ್ಮರಾಮಿ. ಅದರಿಂದ
ನಮ್ಮನ್ನ ಅವನು ಒಂದ್ಸಲ ಮಾಡೋದು ಸಾಕು. ನಾವು ಕಾಷ್ಟಪಾನ ಇದ್ರೂ ಸಹ ಕೋಮಾದಲ್ಲಿದ್ದು ಅವನನ್ನ ಜ್ಞಾಪಕ ಇಟ್ಕೊಂಡು ಮಾಡ್ತಾನೆ. ಅದು ಭಗವಂತನ ಪರಮೋದಾರತ್ವ ಅದು. ಅಯ್ಯೋ ಯಾವೆಲ್ಲ ಮಾಡ್ದ ಹೋಗೋ ಅವನೇನು ಆ ಥರ ಇಲ್ಲ. ಅವನು ಒಂದು ಸಲ ಹೇಳ್ದಿ, ಇದು ಒಬ್ರಿಗೂ ಇರಲ್ಲ, ಅನಂತ ಕೋಟಿ ಬ್ರಹ್ಮಾಂಡಗಳೆಲ್ಲ ಅನಂತ ಕೋಟಿಗಳು ಎಲ್ಲವನ್ನೂ ಆ ಸರ್ವಜ್ಞತ್ವಕ್ಕೆ ಅದೆಲ್ಲ ಸೇರ್ಕೊಡುತ್ತೆ. ಒಂದೊಂದು ಗುಣ ಒಂದು ಸೇರುತ್ತೆ ಅಂತ ಹೇಗೆ ಆಗುತ್ತೆ ಭಗವಂತನಿಗೆ ಅಂತ ಅಂದ್ರೆ ಎಲ್ಲವೂ ಇದೆ ಅದಕ್ಕೆ. ಅದಕ್ಕೋಸ್ಕರ ಶ್ರುತಿ ಕೊಂಡ ಏನ್ ಮಾಡ್ಬಿಡ್ತು ಅಂದ್ರೆ ಒಂದೇ ಒಂದು ಮಾತಾಡ ಹೇಳಿತು. ಆಮೇಲೆ ಅದರಲ್ಲಿ ಏನು ಅಂತಂದ್ರೆ ಅಂತಃ ಪ್ರವಿಷ್ಟ ಶಾಸ್ತ್ರ ಜನಾನಾಗಂ ಸರ್ವ ಆತ್ಮ ಅಂದ್ಬಿಟ್ಟು, ಅದರಿಂದ ಅಂತಃ ಪ್ರವಿಷ್ಟ ಸರ್ವ ಆತ್ಮಾನೇ ಶಾಸ್ತ್ರ, ಸರ್ವ ಆತ್ಮಾನೇ ಅಂತಃ ಪ್ರವಿಷ್ಟ ಶಾಸ್ತ್ರ, ಎಲ್ಲ ಆತ್ಮಗಳನ್ನು ಒಳಗಡೆ ಪ್ರವೇಶಿಸಿ ನಿಯಮನ ಮಾಡುವವನು. ಅದರಿಂದ ಏನಾಗುತ್ತೆ, ಅವನಿಗೆ ಈ ಪರಿಪೂರ್ಣತ್ವ ಇರೋದ್ರಿಂದ ಯಾವ್ಯಾವ ಜೀವಿ ಯಾವ ಸಮಯದಲ್ಲಿ ಏನ್ ಮಾಡುದು ಎಲ್ಲವೂ ತಿಳಿದಿರುತ್ತೆ. ಅವನು ತಾನು ಒಬ್ಬನೇ ಆದ್ರೂ ಅವ್ರು ಎಲ್ಲ ಅದು ಬೇರೆ ಬೇರೆ ಅಂಶ. ಅದು ಅವನು ಅಲ್ಲಿರೋನು ಇವನು ಮೇಲೆ ಒಂದೇ ಆದ್ರೂ ಅಂಶಭೂತವಾಗಿ ಎಲ್ಲ ಇರ್ತಾನೆ. ಭಗವಂತನೇ ಎಲ್ಲಾ ಆತ್ಮಗಳಲ್ಲೂ ಎಲ್ಲಾ ಜೀವಿಗಳಲ್ಲೂ, ಚಿತ್ತು ಆಗ್ಲಿ ಅಚಿತ್ತೆ ಆಗ್ಲಿ, ಅಚಿತ್ತಗಳು ಭಗವಂತ ಇರ್ತಾನೆ, ಎಲ್ಲದರಲ್ಲೂ ಭಗವಂತ ಇರ್ತಾನೆ. ಅದು ಇದು ಆ ಪರಮ ಉದಾರತ್ವದಿಂದ ಎಲ್ಲವನ್ನು ಇದ್ದು ನೇಮನ ಮಾಡ್ತಾನೆ. ಭಗವಂತ ನೇಮನ ಮಾಡದೇ ಇದ್ದರೆ ನಾವೆಲ್ಲ ಒಂದು ಆಚಾರ್ಯ ಸೌಲಭ್ಯ ಸಿಗ್ತಿರ್ಲಿಲ್ಲ, ಮನಸ್ಸು ಬರ್ತಿರ್ಲಿಲ್ಲ, ಎಲ್ಲ ಹೋಗ್ತಾ ಇದ್ವಿ. ಎಲ್ಲರೂ ಯಾವಾಗ ಹಾಳಾಗಿ ಹೋಗ್ತಾ ಇದ್ವಿ, ಪ್ರಪಂಚವೇ ಇರ್ತಿರ್ಲಿಲ್ಲ. ಎಲ್ಲವೂ ಈಗ ಈ ಕಲಿಯುಗದ ಪರಾಕಾಷ್ಠೆ ಆಗ್ಬಿಡೋದು ಎಲ್ಲ ಇವು. ಅವಾಗ ಬರೀ ಸುಳ್ಳು, ದರೋಡೆ, ಕೊಲೆ ಇದು ಅಮೃತ ಮಾಡಿರೋದು, ಲೌಕಿಕ ವಿಷಯದಲ್ಲಿ ಇರೋದು ಮಾಡಿ ಎಲ್ಲರೂ ನಾಶವಾಗ್ಬಿಡ್ತಾ ಇದ್ವಿ. ಇದು ಒಳಗಡೆ ಇದು ನಿಯಮನ ಮಾಡ್ತಾ ಇರೋದ್ರಿಂದ ಆವಾಗ ಇದೆಲ್ಲ ಮಾಡ್ತಾನೆ. ಅದಕ್ಕೆ ಸತ್ಯ ಸಂಕಲ್ಪಕ್ಕೆ ಇನ್ನೊಂದು ಉದಾಹರಣೆಯನ್ನು ಇದರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಭಗವಂತನ ಸತ್ಯ ಸಂಕಲ್ಪ ಇರೋದ್ರಿಂದ ಭಗವಂತ ಏನ್ ಮಾಡ್ತಾನೆ, ನಮಗೆ ಒಂದು ಮನಸ್ಸು ಕೊಡ್ತಾನಂತ. ಇದು ಸ್ವಲ್ಪ ಯಾವ ಚೇತನಲ್ಲಿ ಅವನು ಜಾಯಮಾನ ಕಟಾಕ್ಷ ಇರ್ತೋ, ಯಾರನ್ನ ಉದ್ಧಾರ ಮಾಡಬೇಕು ಅಂತಾನೋ ಅದಕ್ಕೆ ಹೇಳ್ತಾ, ಅದಕ್ಕೆ ತಮೇ ವೈಷ ಉಣ್ಣತೆ ತೇನ ಲಭ್ಯ ಅಂತ ಕಡಾಂಶ ಹೇಳಿದಾಗೆ, ತಮೇ ವೈಷ ಉಣ್ಣತೆ, ಯಾರನ್ನ ಅವನು ವರ್ಣ ಮಾಡ್ತಾನೋ ಅವ್ರು ಮಾತ್ರ ಸಿಗ್ತಾನೆ ಅಂತ ನಚಿಕೇತನ ಯಮ ಹೇಳ್ತಾನೆ. ಹಾಗೆ ಅವನು ಆ ಸತ್ಯ ಸಂಕಲ್ಪದ ಅದು ಒಂದು ಬರುತ್ತೆ. ಈ ಜನ್ಮದಲ್ಲಿ ಇವನು ಪಾರಾಗಲಿ ಅಂತ ಅವನು ಸತ್ಯದಲ್ಲಿ ಆ ಥರ ಮಾಡಿದ್ರೆ ಮಾತ್ರ ನಮಗೆ ಮನಸ್ಸು ಬಂದು ನಾವು ಶರಣಾಗತಿ ಮಾಡ್ಕೊಳ್ತೀವಿ. ಭಕ್ತಿ ಯೋಗವೋ ಪ್ರಪತ್ತಿ ಯೋಗ ಮಾಡ್ತೀವಿ. ಈಗ ಭಕ್ತಿ ಯೋಗಕ್ಕೆ ಅಷ್ಟು ಅವಕಾಶ ಕಮ್ಮಿ. ಪ್ರಪತ್ತಿ ಎಲ್ಲ ಯೋಗಕ್ಕೆ ತಗೊಂಡ ಅಂದ್ರೆ ಭಕ್ತಿ ಯೋಗ ಪ್ರಪತ್ತಿ, ಭಕ್ತಿ ಯೋಗವೇ ಇತ್ತು ಅವಾಗೆಲ್ಲವೇ. ಈ ಪ್ರಪತ್ತಿ ಅನ್ನೋದು ಈ ಕಲಿಯುಗದಲ್ಲಿ ಮಾತ್ರ, ಯಾಕಂದ್ರೆ ಅತ್ಯಂತ ದುರ್ಲಭವಾದದ್ದು, ಭಕ್ತಿ ಯೋಗ ಮಾಡೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರಪತ್ತಿಯನ್ನ ಭಗವಂತ ಇಟ್ಟಿದ್ದಕ್ಕೋಸ್ಕರ ಇದೆಲ್ಲವನ್ನು ಇಂತಹ ಇಷ್ಟು ಗುಣಗಳಂತಹ ತ್ವಯಿ, ಆ ತ್ವಯಿ ಅನ್ನೋದಕ್ಕೆ ಇಷ್ಟು, ಆ ತ್ವಯಿ ಅನ್ನೋದಕ್ಕೆ ತ್ವಯಿ ನ್ಯಸ್ಯಾಮಿ, ನಿನ್ನಲ್ಲಿ ಈ ತ್ವಯಿ ಅನ್ನೋದಕ್ಕೆ ಇಷ್ಟು ಹೇಳಿದ್ನಲ್ಲ, ಇಷ್ಟು ಇಂತಹ ಉಳಿದಂತ ನಿನ್ನಲ್ಲಿ ನಾನು ಆತ್ಮಬಲಂ ನ್ಯಸ್ಯಾಮಿ, ಆತ್ಮವನ್ನ ರಕ್ಷಣೆಯನ್ನ ನಿನ್ನಲ್ಲಿ ನ್ಯಸ್ಯಾಮಿ, ನಿನ್ನಲ್ಲಿ ನಾನು ಭಗವಂತನೇ ಇಡ್ತೀನಿ ಅಂದ್ಬಿಟ್ಟು ಅದನ್ನು ಹೇಳ್ತಾನೆ. ಅದಕ್ಕೆ ಇದರಲ್ಲಿ ಈ 5 ಅಂಗಗಳನ್ನು ಹೇಳನ್ನು ಹೇಳಿದ್ದು ಸಹ ಇಲ್ಲೂ ಸಹ ಮುಖ್ಯವಾಗಿ ಅದನ್ನ ಹೇಳ್ತಾರೆ. ಇದಕ್ಕೆ ಈ ಸಾಂಗ ಪ್ರಪನ್ನಾಧಿಕಾರದಲ್ಲಿ ಅದಕ್ಕೆ ಅಂಗ ಬಗ್ಗೆ ಒಂದು ಅಧಿಕಾರ ಮಾಡಿದ್ದಾರೆ. ಸಾಂಗ ಪ್ರಪನ್ನಾಧಿಕಾರ ಅಂತ ಒಂದು ಅಧಿಕಾರ ಇದೆ. ಅದರಲ್ಲಿ ಎಲ್ಲ ಅಂಗವನ್ನು ವರ್ಣಿಸ್ತಾರೆ. ಎಲ್ಲ ಅಂಗವನ್ನು ವರ್ಣಿಸಿ ಅದರಲ್ಲಿ ಸ್ವಾಮಿ ಅದು ಅವರೇ ಹೇಳುವಂಥದ್ದು. ಅವರು ನಡಾದು ರಮ್ಮಾಳು ಹೇರುವಂಥ ಒಂದು ಕಾರಿಕೆ, ನಡಾದು ರಮ್ಮಾಳು ಒಂದು ಹೇಳಿರುವಂಥ ಒಂದು ಕಾರಿಕೆ, ಆ ಕಾರಿಕೆಯನ್ನ ಸ್ವಾಮಿ ರಹಸ್ಯ ತ್ರಾಸಲ್ಲಿ ತಾವೇ ಕೋಟ್ ಮಾಡಿದ್ದಾರೆ. ಅದಕ್ಕೆ ಅದಂತ ತಾವೇ ಇನ್ವರ್ಟೆಡ್ ಕಾಮಲ್ ಹಾಕಿದ್ದಾರೆ ಅವರೇ. ಅಂದ್ರೆ ಅವ್ರು ಹೇಳಿರೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು, ಅಂದ್ರೆ ಅವರು ಹೇಳಿರುವಂತ ಮಾತನ್ನ ಇಲ್ಲಿ ಅನುಸಂಧೆ ಮಾಡಬೇಕು ಅಂತ ಅದು ಬರೋದು. ಅದರಲ್ಲಿ ಅದು ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲಿ ಈ 5 ಅಂಗಗಳು ಬರೋದಕ್ಕೆ ಇದು ನಡಾದು ರಮ್ಮ ಮಾಡುವಂಥದ್ದು. ಇದು ತಮಿಳಲ್ಲಿದೆ, ಅರ್ಥವಾಗುತ್ತೆ ನಿಮಗೆ ಹೇಳ್ತಾನೆ. ಇದು ನಡಾದು ರಮ್ಮಾಳರ್ ಕಾರಿಕೆ. ಇದು ಅನಾದಿ ಕಾಲಂ ದೇವರೀರ್ಕೆ ಅನಿಷ್ಟಾಚರಣಂ பண்ணுகையாலே சம்சாரத்தில் போந்தேன், இன்று முதல் அனுகூலனாய் வர்த்திக்க கடவேன், பிரதிகூல்யாச்சரணம் பண்ண கடவேயானால் என் தேவரீரை பெறுவதற்கு என் கையில் ஒரு ಕೈ முதல் ಉಡೆಯೋನ್ ಇಲ್ಲೇನ್. ನನ್ನ ಈ ಥರ ಹೇಳ್ತೇನೆ, ಅರ್ಥವನ್ನು ಹೇಳ್ತಾನೆ. ಅದಕ್ಕೆ ದೇವರೀರೆಯೇ ಉಪಾಯமாக ನಾನು ಅದಕ್ಕೇನು ಅರುದಿ ಇಟ್ಟೇನ್, ದೇವರೀರ ಅಂದ್ರೆ ಅರುದಿ ಇಟ್ಟೇನ್ ಅಂತ ಇರ್ಬೇಕು. ಅದು ಅರುದಿ ಇಟ್ಟೇನ್, ಪರಮ ಸಮರ್ಪಣಂ ಪಂಡಿನೇನ್,
அனிஷ்ட நிவர்த்திக்கு நிவர்த்தியாய் அவரிஷ்ட நிவர்த்தியாலே ஆதல் இஷ்ட பிராப்தியாதே ஆதல் இருக்கிற என் வரம் ಉಂಡೋಂ என்று ಅನುಸಂಧಿಪದು ಅಂದ್ಬಿಟ್ಟು ಇದು ಅವರ ಕಾರ್ಯಕ್ಕೆನ ಅನುಸಂಧಾನ ಮಾಡಿ ಸ್ವಾಮಿ ಹೇಳ್ತಾರೆ. ಏನು ಅಂದ್ರೆ ಅನಾದಿ ಕಾಲದಿಂದ ದೇವರೀರ್ಕೆ ಅಂದ್ರೆ ಭಗವಂತನ ಹೇಳೋದು ನಾವು. ಅನಾದಿ ಕಾಲದಿಂದ ನಿಮಗೆ ಅನಿಷ್ಟಾಚರಣಂ ಪಂಡುಗಯಾಲೆ, ನಿಮಗೆ ಬರೀ ಅನಿಷ್ಟ ಆಚರಣೆಯನ್ನೇ ಮಾಡ್ತಾ ಬಂದಿದ್ದೀನಿ ನಾನು ಇಲ್ಲಿಗೆ. ನಾವು ಈ ಜೀವಾತ್ಮ ಹೇಳುವಂತ ಮಾತು ಭಗವಂತನಲ್ಲಿ ಈಗ ಪ್ರಪತಿ ಮಾಡುವಾಗ ಇಲ್ಲಿವರೆಗೂ ನಿನಗೆ ಬರೀ ಅನಿಷ್ಟಾಚರಣವನ್ನೇ ಮಾಡ್ತಾ ಬಂದಿದ್ದೇನೆ. ಅದರಿಂದ ಅದರಲ್ಲೇ ಮನಸ್ಸು ಹಾಗೆ ಅಂತಲೇ ಸಂಸಾರത്തിൽ ಪೋಂದೇನ್. ಅದರಿಂದ ಏನಾಯ್ತು, ಈ ಸಂಸಾರದಲ್ಲೇ ನಾನು ಇನ್ನೂ ತಿರುಗಾಡ್ತಾ ಇದ್ದೀನಿ. ನಾನು ಅದರಲ್ಲಿ ಇನ್ನು ಬೈದಿಲ್ಲ. ಇಂದ್ರ ಮೊದಲು ಈಗ ನನಗೆ ತಿಳಿದಿದೆಯಲ್ಲ, ಇವತ್ತಿಂದ ಅನುಕೂಲನಾಗಿ ವರ್ತಿಕ ಕಳವೇನ್, ಇನ್ನು ಮೇಲೆ ನನಗೆ ಅನುಕೂಲನಾಗೇ ಇರ್ತೀನಿ. ಕಳವೇನ್ ಅಂದ್ರೆ ಅನುಕೂಲನಾಗೇ ಇರ್ತೀನಿ ಅಂತ ಒಂದು ಸಂಕಲ್ಪ ಮಾಡೋದು. ಆಮೇಲೆ ಪ್ರಾತಿಕೂಲ್ಯಾಚರಣಂ ಅಂದ್ರೆ ಪ್ರಾತಿಕೂಲ್ಯಾಚರಣಂ ಅಂದ್ರೆ ನಿನಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡುವುದಲ್ಲೇ ಪಣ್ಣ ಕಡವೇನಲ್ಲೇನ್, ಇನ್ನು ಮುಂದೆ ನಿನಗೆ ಇಷ್ಟವಲ್ಲ ವಿಷಯವನ್ನ ನಾನು ಮಾಡುವುದಕ್ಕೆ ಹೋಗುವುದಿಲ್ಲ. ಅಂದ್ರೆ ಅನುಕೂಲ್ಯನಾಗಿ ಇರ್ತೀನಿ, ನಿಮಗೆ ಪ್ರಾತಿಕೂಲ್ಯವಾದ ವಿಷಯವನ್ನು ಮಾಡೋಕ್ಕೆ ನಾನು ಹೋಗೋದಿಲ್ಲ. ಕಡೆಗೆ ಇದರಲ್ಲಿ ಅಷ್ಟೇ ಅಲ್ಲ, ಇದಕ್ಕೆ ನಿಮ್ಮ ದೇವರೀರೈ ಪೆರುವುದಕ್ಕೆ, ನಿಮ್ಮನ್ನ ಪಡೆಯೋದಕ್ಕೆ ನನಗೆ ನನ್ನ ಕೈಯಲ್ಲಿ ಎನ್ ಕೈಲವರು ಕೈ ಮೊದಲು ಒಡೆ, ನನಗೆ ಬೇರೆ ಉಪಾಯ ಅಂದ್ರೆ ನಿನ್ನನ್ನು ಪಡೆಯೋದಕ್ಕೆ ನನಗೆ ಯಾವ ಉಪಾಯವೋ ನನ್ನ ಕೈಯಲ್ಲಿ ಯಾವುದೂ ಇಲ್ಲ, ಬೇರೆ ಉಪಾಯ ಯಾವುದೂ ಇಲ್ಲ. ಅದರಿಂದ ದೇವರೀರೈ ಉಪಾಯமாக ಕೊಳ್ಳುವೇನ್ ಅಂದ್ರೆ ನಿಮ್ಮನ್ನೇ ನಾನು ಉಪಾಯ ಸ್ಥಾನದಲ್ಲಿಟ್ಟು ನೀವೇ, ನನಗೆ ಬೇರೆ ಉಪಾಯ ಗೊತ್ತಿಲ್ಲ, ನೀವೇ ಉಪಾಯ ಸ್ಥಾನದಲ್ಲಿ ಇರಬೇಕು ಅಂತ ಹೇಳಿ ದೇವರೀರ್ ತಿರುವಡಿಯಿಲೈ, ನಿಮ್ಮ ಭಗವಂತನ ಚರಣಾರವಿಂದಗಳಲ್ಲಿ ಭರಸಮರ್ಪಣಂ ಪಣ್ಣಿನೇನ್, ನಾನು ಭರಸಮರ್ಪಣವನ್ನು ಮಾಡಿದ್ದೇನೆ ಅನ್ನೋದಕ್ಕೆ. ಯಾತಕ್ಕೆ ಅಂದ್ರೆ ಇದಕ್ಕೂ ಅನಿಷ್ಟ ನಿವೃತ್ತಿಲೇ ಯಾದಲ್, ಇದು ಅನಿಷ್ಟ ನಿವೃತ್ತಿಯನ್ನು ಮಾಡೋದಾಗ್ಲಿ, ಇಷ್ಟ ಪ್ರಾಪ್ತಿயிலே யாதில், ಇಷ್ಟ ಪ್ರಾಪ್ತಿಯಲ್ಲೇ ಆಗಿಲ್ಲ. ಇದು ಎನಕ್ಕೆ ஒரு ಬರಂ ಉಂಡೋ என்று, ಇದರಿಂದ ನಾನು ಮಾಡಿದ ಅನಿಷ್ಟ ನಿವೃತ್ತಿ ಆಗಲಿ ಇಷ್ಟ ಪ್ರಾಪ್ತಿಯಲ್ಲಿ ಯಾವುದರಲ್ಲೂ ಸಹ ನನಗೆ ಒಂದು ಭಾರ ಇಲ್ಲ. ಯಾಕಂದ್ರೆ ನಿನ್ನಲ್ಲಿ ಒಪ್ಪಿಸ್ಬಿಟ್ಟಿದ್ದೀನಿ, ಎಲ್ಲವೂ ಸಹ ಭಗವಂತ ಇನ್ಮೇಲೆ ನಿನ್ನದೇ ಅಂತ ಇದನ್ನ ಅನುಸಂಧಿಪದು ಅಂತ ಸ್ವಾಮಿ ನಮಗೆ ಹೇಳ್ತಾರೆ. ಅದಕ್ಕೆ ಅದರಲ್ಲಿ ನೋಡಿ ಎಷ್ಟು ನೇರವಾಗಿ ಅವರೆಲ್ಲ ನೇರವಾಗಿ ಆಚಾರ್ಯ ಶಿಷ್ಯರಾಗಿ ಬಂದಿದ್ದು. ಎಲ್ಲವೂ ಇತ್ತು ಅಂದ್ಬಿಟ್ಟು ಅಂತ, ಇದೆಲ್ಲವೂ ಇತ್ತು, ಅಂಗಗಳೆಲ್ಲ ಇತ್ತು, ಶರಣಾಗತಿ ಇತ್ತು ಅಂದ್ಬಿಟ್ಟು ಅಂತ ಅವರು ಹಾಕಿರುವಂತ ಕಾರ್ಯಕ್ಕೆ 5 ಅಂಗಗಳಿಂದಲೂ ಸಹ ಭರಸಮರ್ಪಣ ಮಾಡಬೇಕು ಅಂದ್ಬಿಟ್ಟು ನಡಾದೂರ ತೋರಿಸಿರುವ ಕಾರಿಕೆಯನ್ನ ಸಾಂಗ ಪ್ರಮಾಣ ಕಾರ್ಯದಲ್ಲಿ ತೋರಿಸಿದ್ದಾರೆ. ಅದನ್ನೇ ಇಲ್ಲಿ ಈ 5 ಅಂಗಗಳನ್ನು ತೋರಿಸಿದ್ದಾರೆ ಅಂದ್ಬಿಟ್ಟು ಅಂತ. ಹಾಗಾಗಿ ಇದು 2ನೇ ಶ್ಲೋಕ ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಇನ್ನೂ ತುಂಬಾ ವಿಶೇಷವಾಗಿದೆ, ಇದೆಲ್ಲ ಕೆಲವನ್ನೆಲ್ಲ ಇದರಲ್ಲಿ ಹೇಳಿದ್ದೀನಿ ನಿಮಗೆ. ಹಾಗಾಗಿ ಇದರಲ್ಲಿ ಒಂದೊಂದು ಅಂಗವನ್ನು ವಿವರಿಸ್ತಾರೆ. ಅಂಗವನ್ನು ನಾವು ಬಹಳ ಲಕ್ಷ್ಮೀ ತಂತ್ರದಲ್ಲಿ ಎಲ್ಲವೂ ನಿಮಗೆ ಹಿಂದೆನೇ ಹೇಳಿದ್ದೇನೆ, ಒಂದೊಂದು ಅಂಗಕ್ಕೆ ಏನೇನು ಹೇಳಿದೆ ಅನ್ನೋದು ಅಂತ. ಅದೆಲ್ಲ ನಾವು ಹೇಳೋದು ಬೇಡ. ಅದಕ್ಕೆ ಇದರಲ್ಲಿ ಇನ್ನೊಂದು ಏನು ವಿಶೇಷವಾಗಿ ಹೇಳ್ತಾರೆ ಅಂದರೆ, ಈ ತ್ವಯಿ ಅಂತ ನಾವು ಹೇಳುವಾಗ ಇಷ್ಟೆಲ್ಲ ವ್ಯಾಖ್ಯಾನ ಮಾಡಿದ್ವಲ್ಲ, ಇಷ್ಟೆಲ್ಲ ಮಾಡಿದಂಥ ವ್ಯಾಖ್ಯಾನವನ್ನ ಇಲ್ಲಿ ಅವರು ತೋರಿಸ್ಕೊಡ್ತಾರೆ. ಅದಕ್ಕೆ ಅದನ್ನ ಮುಂದಿನ ಶ್ಲೋಕಕ್ಕೆ ತಗೊಂಡು ಅದರಲ್ಲಿ ಮುಂದಿನ ಶ್ಲೋಕಕ್ಕೆ ಅದಕ್ಕೆ ತಗೋಬೋದರಲ್ಲಿ. ಅದರಲ್ಲಿ ನಮ್ಮಾಯವಾರು ಅಗಲಗಿಲ್ಲೇನ್ ಎರೆಯುಮೆಂದ್ರೆ ಅಲರ್ಮೇಲ್ ಮಂಗೈ ಉರೆಮಾರುವ ಅಂತ ಹೇಳುವಾಗ, ಅಗಲಗಿಲ್ಲೇನ್ ಎರೆಯುಮೆಂದ್ರೆ ಅಲರ್ಮೇಲ್ ಮಂಗೈ ಅಂತ ಹೇಳಿದ್ರಕ ಆ ಶ್ರೀಮತ್ ತಾಯಿಯನ್ನ ಮುಂದಿಟ್ಟು ಪ್ರಪತ್ತಿಯನ್ನು ಮಾಡಿದ್ರು ಅವರು. ಅದರಲ್ಲಿ ನಾವು ವ್ಯಾಖ್ಯಾನ ಮಾಡಬೇಕಾದ್ರೆ ಭಗವದ್ ವಿಷಯದಲ್ಲಿ ಅಲ್ಲಿ ಶ್ರೀ ಪ್ರಪತ್ತಿ ಬೇರೆ ಮಾಡ್ಲಿರಲ್ಲ. ಅಂದ್ರೆ ಭಗವಂತನ ಎದೆಯಲ್ಲೇ ಇರುವಂತ ಶ್ರೀಯನ್ನ ಮುಂದಿಟ್ಟುಕೊಂಡು ಮಾಡಿದ್ರಿಂದ ಶ್ರೀ ಪ್ರಪತ್ತಿಯು ಅದರಲ್ಲೇ ಸೇರಿದೆ ಅಂತ ವ್ಯಾಖ್ಯಾನಕಾರ ತೋರಿಸ್ಕೊಟ್ಟಿದೆ. ಅದರಲ್ಲಿ ಮಾಡಬೇಕಾದ್ರೆ ನಿಘರಿಲ್ ಪುಹಳಾಯ್ ಉಲಹಮುಂಡ್, ನಿಘರಿಲ್ ಪುಹಳಾಯ್ ಅನ್ಬೇಕಾದ್ರೆ ಈ ತ್ವಯಿಗ ನಾವು ಹೇಳೋದಲ್ಲ ಅರ್ಥ, ಆ ನಿಘರಿಲ್ ಇದಿಷ್ಟು ಅರ್ಥವನ್ನ ವ್ಯಾಖ್ಯಾನದಲ್ಲಿ ತಿರುವಾಮಯ್ಯಲ್ಲಿ ಭಗವದ್ ವಿಷಯ ವ್ಯಾಖ್ಯಾನದಲ್ಲಿ ಇಷ್ಟನ್ನು ತೆಗೆದಿದ್ದಾರೆ. ಅದನ್ನ ಸ್ವಾಮಿ ಅದನ್ನ ರಾಶಿ ತರಸ ತೋರಿಸ್ಕೊಟ್ಟಿದ್ದಾನೆ, ಇದನ್ನ ತೋರಿಸ್ಕೊಟ್ಟಿದ್ದಾರೆ. ಈ ತ್ವಯಿ ಅನ್ನೋದಲ್ಲಿ ಹೇಳಿದ್ದನ್ನ ನಿಘರಿಲ್ ಪುಹಳಾಯ್ ಅಂತ ಆಳ್ವಾರ್ ಹೇಳಿದ್ರಲ್ಲಿ ಇದಿಷ್ಟು ಅರ್ಥಗಳು ಸೇರ್ಕೊಂಡಿದೆ ಅದರಲ್ಲಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಇಲ್ಲಿ ಹೇಳಿದ್ದನ್ನೇ ಮೊದಲನೇ ಇದರಲ್ಲಿ ಹೇಳಿದಂಥ ನಮ್ಮ ಆಳ್ವಾರ್ ಮಾಡೋದಂಥ ಶರಣಾಗತಿಯನ್ನೇ ಇಲ್ಲಿ ಸ್ವಾಮಿ ಅದರಲ್ಲೇ ತೋರಿಸ್ಕೊಟ್ರು ಇದರಲ್ಲಿ ಅಂತ ತೊಳ್ಕೊಳ್ತಾ ಇರ್ತೇವೆ. ಪುಹಲಲ್ಲಿ ಎಲ್ಲೋ ಅದರಲ್ಲಿ ಪುಹಲಲ್ಲಿ ಅವರು 5 ಅಂಗಗಳನ್ನು ತೋರಿಸ್ಕೊಟ್ಟಿದ್ದಾರೆ. ಪುಹಲೊನ್ನಿಲ್ಲ ಅಡಿಯೇನು ಅನ್ಬೇಕಾದ್ರೆ ಆ ಕಿಂಚನ್ಯ ಅನನ್ಯ ಗತಿತ್ವ ಎಲ್ಲವನ್ನೂ ಅದರಲ್ಲಿ, ಮಹಾವಿಶ್ವಾಸ ಎಲ್ಲವನ್ನೂ ಅದರಲ್ಲಿ ಆ ಪಾಶುದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದನ್ನು ಸಹ
ಇದಕ್ಕೆ ತಗೋಬಹುದು ಅಂತ ವ್ಯಾಖ್ಯಾನದಲ್ಲಿ ಅದು ಉದ್ಭವ ಮಾಡಿದ್ದಾರೆ. ಅದು ಇದನ್ನು ಹೇಳಿದ್ದೆ, ಅದರಲ್ಲಿ ಬೇರೆ ಏನಿಲ್ಲ ಅದರಲ್ಲಿ. ಹಾಗಾಗಿ ಮುಖ್ಯವಾಗಿ ಏನು ಇರೋದ್ರಲ್ಲಿ ಶ್ರೀ ವಿಶಿಷ್ಟನಾದ ಭಗವಂತ ಇದರಲ್ಲಿ ಪ್ರಪತ್ತಿ ಮಾಡಬೇಕಾದ ಅಂದರೆ ಶ್ರೀ ವಿಶಿಷ್ಟನಾದ ಭಗವಂತನಲ್ಲೇ ಮಾಡಬೇಕು ಪ್ರಪತ್ತಿ. ಯಾಕೆಂದ್ರೆ ಪುರುಷಕಾರತ್ವ ಒಂದು ಸೇರ್ಕೊಂಡ ಅಂದರೆ ಇಲ್ಲಿ ಮೇಲೆ ಹೇಳಿದಂಥ ಯಾವುದಾದ್ರೂ ಒಂದರಲ್ಲಿ ಭಗವಂತನ ನಿಗ್ರಹ ಏನಾದರೂ ಬರುವಂಗಿದ್ದ ತಾಯಿ ಸರಿ ಮಾಡ್ಬಿಡ್ತಾಳೆ. ಸಾಧಾರಣವಾಗಿ ಮೇಲೆ ಹೇಳಿದಂಥ ಈ 12 ಗುಣಗಳಲ್ಲಿ ಭಗವಂತ ನಿಗ್ರಹ ಬರೋದಿಲ್ಲ. ಅವನಿಗಿರುವಂತಹ ಸೌಲಭ್ಯ, ವಾತ್ಸಲ್ಯ, ಸೌಶೀಲ್ಯ, ಪರಮೋದಾರತ್ವ, ಪರಮಕಾರ್ಮಿಕತ್ವದಿಂದಾನೇ ಬರೋದಿಲ್ಲ. ಹಾಗೆ ಒಂದು ವೇಳೆ ಏನಾದರೂ ತುಂಬ ನಾವು ಅಷ್ಟು ಪಾಪವನ್ನು ಮಾಡಿದ ಭಗವಂತನಿಗೆ ಕೋಪ ಬರೋ ಹಂಗಿದ್ರೆ ತಕ್ಷಣ ಅಲ್ಲಿ ತಾಯಿ ಮಧ್ಯ ಬಂದ್ಬಿಡ್ತಾಳಂತೆ. ಅದು ಅದಕ್ಕೆ ನಾವು ಪುರುಷಕಾರತ್ವ ಬೇಕು. ಅವಾಗ ಅದು ಸಹ ಹೊರಟೋಗ್ಬಿಡುತ್ತೆ. ತನ್ನ ವಾಲ್ಲಭ್ಯದಿಂದ ಅಂತ ಹೇಳ್ತಾರೆ. ತನ್ನ ವಾಲ್ಲಭ್ಯ ಭಗವಂತ ಹೇಳ್ತಾರಂತೆ ಬೇಡ ಅಂತ, ಹಾಗೂ ಕೇಳದೆ ಇದ್ದರೆ ತನ್ನ ವಾಲ್ಲಭ್ಯದಿಂದ ತಾಯಿ ಅವನನ್ನ ಸರಿಪಡಿಸ್ಬಿಡ್ತಾಳೆ ಅಂದ್ಬಿಟ್ಟು. ಯಾತಕ್ಕೆ ಪುರುಷಕಾರ ಪ್ರಕೃತಿ ಬೇಕು ಅಂದರೆ ಲಕ್ಷದಲ್ಲಿ ಕೋಟಿಲಿ ಒಂದು ಬರ್ಬೋದು ಆ ಥರ. ಅದರಲ್ಲಿ ಇನ್ನು ಬಾಕಿ 9 ಎಲ್ಲರೂ ಸಹ 99ಗೆ 90,099 ಮಾಡ್ಬಿಡ್ತಾನೆ. ಯಾವ್ದಾದ್ರು ಒಂದು ಬಂದರೂ ಸಹ ತಾಯಿ ಬಂದು ಮಧ್ಯದಲ್ಲಿ ನಿಂತು ಅದನ್ನು ಸಹ ಇವನ್ನ ಬಿಟ್ಬಿಡಿ ಅಂತ ಅವನ್ನು ಇದು ಮಾಡ್ತಾಳೆ. ಅದರ ಒಂದು ತುಂಬ ಅಷ್ಟು ನಾವು ಕ್ರೂರವಾದ ಪಾಪವನ್ನು ಮಾಡಿದ್ರು ಸಹ ತಾಯಿ ಬಂದು ತಡೆದು ಬಿಡ್ತಾಳೆ ಅಂದ್ಬಿಟ್ಟು ತೋರಿಸ್ಕೊಡ್ತಾರೆ ಅದನ್ನು. ಇನ್ನು ಮುಂದಿನ ಶ್ಲೋಕವನ್ನ ಸ್ವಾಮಿನ್ ಸ್ವಶೇಷಂ ಸೋಷಂ ಸ್ವಪರತ್ವೇನ ನಿರ್ಭರಂ ಸ್ವದತ್ತ ಸ್ವದಿಯಾ ಸ್ವಾರ್ಥಂ ಸ್ವಸ್ಮಿನ್ ಯಸ್ಯಸಿ ಮಾಂ ಸ್ವಯಂ. ಈ ಶ್ಲೋಕವನ್ನ ಇದನ್ನು ಸಹ ರಹಸ್ಯ ತ್ರಾಸ ತೆಗೆದರೆ ಒಂದು ಸ್ವಲ್ಪ ವ್ಯತ್ಯಾಸ ತೆಗೆದರೆ ಅದನ್ನು ವ್ಯಾಖ್ಯಾನದಲ್ಲಿ ನೋಡೋದ್ರಲ್ಲಿ. ಇದು ಈಗ ಮೇಲಿನ ಅಂಗವನ್ನು ಹೇಳಿದ್ರು. ಮೊನ್ನೆ ನಿಮಗೆ ಹೋದ ಕ್ಲಾಸಲ್ಲಿ ಹೇಳಿದ್ದೆ 5 ಈ ಪ್ರಧಾನ ಅಂಗಕ್ಕೆ ಉಪಾಂಗಗಳು ಇದೆ ಅಂತ ಹೇಳಿದ್ದೆ. ಉಪಾಂಗಗಳು ಏನು ಅಂದರೆ ಈ 5 ಅಂಗಕ್ಕೆ ಸೇರಿರುವಂಥದ್ದು. ಇದು ಬೇರೆ ಅಂಗಗಳಲ್ಲ. ಇದು ಹೇಗೆ ಪಂಚಭೂತಗಳಿಗೆ ಪಂಚತನ್ಮಾತ್ರ ಇರುತ್ತೋ, ಆ ಪಂಚತನ್ಮಾತ್ರ ಪಂಚಭೂತ ಅಂಗದ ತನ್ಮಾತ್ರೆಯಿಂದ ಪಂಚಭೂತ ಉಂಟಾಗುತ್ತೆ. ಅದು ಮೀಡಿಯಂ ಇದ್ದ ಹಾಗೆ ಈ 5 ಅಂಗಕ್ಕೆ ಉಪಾಂಗಗಳು ಏನು ಅಂದರೆ ನಮಗೆ ಎಲ್ಲವೂ ಸಹ ನಾನಲ್ಲ ಅಂದರೆ ಭಗವಂತ ಗೀತೆ ಹೇಳ್ದಂಗೆ ಕರ್ತೃತ್ವ ತ್ಯಾಗ, ಮಮತಾ ತ್ಯಾಗ ಮತ್ತು ಫಲತ್ಯಾಗ ಮುಖ್ಯವಾದ ಇದು ಮೂರು ಬರೋದಕ್ಕೆ ಎಲ್ಲಕ್ಕೂ ಅದಕ್ಕೆ ನೋಡಿಕೆ ಸ್ವಾಮಿನ್ ಸ್ವ ಎಲ್ಲವನ್ನೂ ಹೇಳಿದರು. ಸ್ವಭರತ್ವೇನ ಸ್ವದತ್ತ ಸ್ವದಯ ಸ್ವಾರ್ಥಂ ಸ್ವಸ್ಮಿನ್ ಯಸ್ಯಸಿ ಮಾಂ ಸ್ವಯಂ. 9 ಸ್ವ ಹೇಳಿದಾರೆ. ಎಲ್ಲಾದಲ್ಲೂ ಸ್ವ ಅಂದರೆ ಎಲ್ಲವೂ ಸಹ ಭಗವಂತ ನಾನಲ್ಲ ಅಂದ್ಬಿಟ್ಟು ಆ ಭಾವನೆ ಬರಬೇಕು ಅನ್ನೋದಕ್ಕೆ ಇದಕ್ಕೆ ಸಾತ್ವಿಕ ತ್ಯಾಗ ಅಂತ ನಮ್ಮನ್ನು ಹೇಳ್ತಾರೆ. ಯಾವ ಕೆಲಸ ಮಾಡೋದು ಸಾತ್ವಿಕ ತ್ಯಾಗ. ಈ ಸಾತ್ವಿಕ ತ್ಯಾಗ ಉಂಟಾಗಿದ್ದೆ ಭಗವದ್ಗೀತೆಯಿಂದ. ಭಗವಂತ ಹೇಳ್ತಾನೆ ಅದಕ್ಕೆ ಲಿಂಪತೆ ಕರ್ಮಣೆ ನರ ಅಂದ್ಬಿಟ್ಟು ಅಂತ. ಇದು ಪಾಪ ಕರ್ಮ ಅಂಟೋದಿಲ್ಲ ಈ ಸಾತ್ವಿಕ ತ್ಯಾಗದಿಂದ ಮಾಡಿದ್ರೆ ಅಂತ ಅದನ್ನೇ ಶ್ರುತಿನಲ್ಲಿ ಹೇಳುವುದನ್ನೇ ನಮಗೆ ಸಾತ್ವಿಕ ತ್ಯಾಗವಾಗಿ ಭಗವದ್ ರಾಮಾನುಜರು ತಮ್ಮ ನಿತ್ಯ ಗ್ರಂಥದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲವನ್ನೂ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಬರುವ ಪಾಪವೇ ಆಗಲಿ ಪುಣ್ಯವೇ ಆಗಲಿ, ಪಾಪ ಯಾವುದು ಬರೋದಿಲ್ಲ ಇದರಲ್ಲಿ. ಯಾಕೆಂದರೆ ಇದು ಮಾಡುವ ಕೆಲಸಗಳಲ್ಲಿ ಬೇರೆ ಕೆಲಸಗಳಲ್ಲಿ ಆ ಪುಣ್ಯವೂ ಸಹ ನಮಗೆ ಅಂಟಬಾರ್ದು. ಆ ಕರ್ಮವೇ ಅಂಟಬಾರ್ದು. ಕರ್ಮ ಮಾಡಬೇಕು, ಅದರ ಕರ್ಮ ಅಂಟಬಾರ್ದು. ಕರ್ಮ ಅಂಟದೇ ಇದ್ರೆ ಕರ್ಮದಲ್ಲುವ ಫಲವೂ ಅಂಟೋದಿಲ್ಲ ನಮಗೆ. ಅಂಟದೇ ಇರೋಕ್ಕೋಸ್ಕರ ಎಲ್ಲವೂ ಭಗವಂತನ ಮಾಡಬೇಕು. ಅವಾಗ ಏನು ಮಾಡಬೇಕು, ಕರ್ತೃತ್ವ ನಮಗೆ ಇರಬಾರ್ದು, ನಾನೇ ಮಾಡ್ತೀನಿ ಮಮತೆ ಇರಬಾರ್ದು. ಅದು ಫಲಕ್ಕಾಗಿ ಮಾಡ್ತಾ ಇದ್ದರೆ ಇರ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕೆಲಸವನ್ನ ಭಗವಂತನೇ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಇದು ನಾನು ಮಾಡ್ತಾ ಇಲ್ಲ, ಭಗವಂತನೇ ಮಾಡಿಸ್ತಾ ಇದ್ದಾನೆ, ತನಗೋಸ್ಕರ ಮಾಡಿಸ್ತಾ ಇದ್ದಾನೆ. ಈ 5 ಹೇಳಿದ್ನಲ್ಲ, 3, 5, 2, 5 ಮೇಲೆ ಹೇಳಿದಂಥ 5 ಅನುಕೂಲ ಸಂಕಲ್ಪ, ಪ್ರಾತಿಕೂಲ ವರ್ಜನ, ಇದೆಲ್ಲ ಆ 5 ಅಂಗಗಳಿಗೆ ಉಪಾಂಗಗಳಾಗುತ್ತೆ. ಅದಕ್ಕೆ ಅಂಗೋಪಾಂಗ ಅಂತ ಹೇಳ್ತಾರೆ. ಅದಕ್ಕೆ ಅದು ಅಂಗ, ಇದು ಉಪಾಂಗ. ಈ ಉಪಾಂಗಗಳನ್ನು ಹೇಳಿದ್ದಾರೆ. ಉಪಾಂಗಗಳನ್ನು ಹೇಳೋ ಜೊತೆಯಲ್ಲಿ ಇಲ್ಲಿ ಎಲ್ಲವೂ ಸಹ ನಾವು ಸಾತ್ವಿಕ ತ್ಯಾಗದಿಂದ ಮಾಡಬೇಕು ಅಂತ ಸ್ವಾಮಿ ಇದನ್ನು ತೋರಿಸ್ಕೊಟ್ಟಿದ್ದಾರೆ. ಮೇಲಿನ ಅರ್ಥ ಇದರಲ್ಲಿ ಇದು ಅಷ್ಟೇ. ಸ್ವಾಮಿನ್ ಅಂದ್ರಲ್ಲಿ ಸಂಬೋಧನೆ, ಇಲ್ಲಿ ಸಂಬೋಧನೆ ಸ್ವಾಮಿನ್ ಅಂತ ಸಂಬೋಧನೆ. ಅದಕ್ಕೆ ಅವನು ಹೇಳ್ತಾನೆ, ಅದಕ್ಕೆ ಹೇಳ್ತಾರೆ ಅದಕ್ಕೆ ಕಡೆಗೆ ನಾನು ಸ್ವಶೇಷಂ ಅಂದರೆ ನಾನು ನಿನಗೆ ಶೇಷಭೂತನಾದವನು ಅಂದರೆ ಭಗವಂತನಿಗೆ ನಾವು ಶೇಷರು. ನಾವು ಭಗವಂತನಿಗೆ ನಾವು ಶೇಷರು. ಸ್ವಶೇಷಂ ಅದಕ್ಕೂ ಸ್ವವಶಂ, ನಾವು ಭಗವಂತನಿಗೆ ವಶಪಟ್ಟವರು. ಸ್ವ ಅಂದರೆ ಎಲ್ಲ ಭಗವಂತ. ಅದಕ್ಕೆ ಸ್ವವಶಂ, ಸ್ವ ಅನ್ನೋದೆಲ್ಲ ಭಗವಂತನೇ ಕುರಿತು. ಅದಕ್ಕೆ ಸ್ವವಶಂ, ನಾವು ಭಗವಂತನ ವಶದಲ್ಲಿರೋರು.
ಇದು ಶೇಷಂ ಅಂದ್ರೇನು ವಶಂ ಅಂದ್ರೇನು ಅಂತ ನಾವು ವ್ಯಾಖ್ಯಾನವನ್ನು ಎರಡು ಒಂದೇ ಥರ ಕಾಣುತ್ತಲ್ಲ ಅಂತ ಅಂದರೆ ಶೇಷನಾದರೂ ವಶನಾಗಿರ್ಬೇಕಲ್ಲ ಅಂದ್ರೆ ಹೌದು. ಆದರೆ ಶೇಷತ್ವ ಬೇರೆ ವಶತ್ವ ಬೇರೆ, ಸ್ವಲ್ಪ ವ್ಯತ್ಯಾಸ ಇದೆ. ಒಂದು ಸ್ವಲ್ಪ, ತುಂಬ ಅಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ ಅದಕ್ಕೆ. ಆಮೇಲೆ ಕಡೆಗೆ ಸ್ವದತ್ತ ಅಂದರೆ ನಿನ್ನಿಂದ ಕೊಡಲ್ಪಟ್ಟಂತಹ, ದತ್ತ ಅಂದರೆ ಭಗವಂತ ಅಂದರೆ ನಿನ್ನಿಂದಲೇ ಕೊಡಲ್ಪಟ್ಟಂತಹ ಧಿಯ, ಅಲ್ಲೂ ಅಷ್ಟೇ ನಾ ಧಿಯ ಅಲ್ಲ, ಸ್ವಧಿಯ, ನಿನ್ನಿಂದ ಕೊಡಲ್ಪಟ್ಟಂತಹ, ಇದು ನಿನ್ನಿಂದ ಕೊಡಲ್ಪಟ್ಟಂತಹ, ನೀನೇ ಉಂಟು ಮಾಡಿದಂತಹ ಧಿಯ ಅಂದರೆ ನಮ್ಮ ಬುದ್ಧಿ, ಅದಕ್ಕೆ ಅದು ಸ್ವಾರ್ಥಂ, ಅದು ಸ್ವ ಅರ್ಥಂ, ಅದು ಸಹ ನಿನಗೋಸ್ಕರ. ಸ್ವಾರ್ಥ ಅಂದ್ರೆ ನಾವು ಸಾಧಾರಣ ಬಳಸುವ ಸ್ವಾರ್ಥ ಅನ್ನೋದು ಬೇರೆ ರೂಪದಲ್ಲಿ ಬಳಸ್ತೀವಿ, ಸ್ವಾರ್ಥಿ ತನಗೋಸ್ಕರ ಅಂತ ಮಾಡ್ಕೊಳ್ತಾನೆ. ಇದು ಈ ಸ್ವ ಅರ್ಥಂ ಅನ್ನೋದು ಭಗವಂತನಿಗೋಸ್ಕರ ಸ್ವ ಅರ್ಥಂ ಅನ್ನೋದು ನಾವು ಸ್ವಲ್ಪ ಬೇರೆ ರೀತಿಯಲ್ಲಿ ರೂಢಿನ ಬಳಸ್ತೀವಿ ಅಷ್ಟೇ. ಅದಕ್ಕೆ ಸ್ವ ಅರ್ಥಂ ಅಂದ್ರೆ ಅವನಿಗೋಸ್ಕರ, ಯಾರಿಗೆ? ಸ್ವಸ್ಮಿನ್, ಅವನೇ ಭಗವಂತನಿಗೆ. ಸ್ವಸ್ಮಿನ್ ಅನ್ನೋದು ಅವನಿಗೆ ಅಂದರೆ ಭಗವಂತನಲ್ಲಿಯೇ ಎಲ್ಲವೂ ಸ್ವಸ್ಮಿನ್ ಅಂದರೆ ಭಗವಂತನಲ್ಲಿಯೇ ಸಹ ಮಾಂ, ಅದು ನಾನು ಸ್ವಯಂ ನಿನ್ನಲ್ಲಿಯೇ ನ್ಯಸ್ಯಸಿ, ಸ್ವಾಮಿನ್ ನ್ಯಸ್ಯಸಿ, ನಾನು ನಿನಗೆ ಒಪ್ಪಿಸಿಕೊಳ್ತಾ ಇದ್ದೇನೆ ಅನ್ಬೋದಂಥದ್ದಕ್ಕೆ. ಅಂದರೆ ಅದರಲ್ಲಿ ಸ್ವಭರತ್ವೇನ ಅಂದರೆ ಇಲ್ಲಿ ನನ್ನ ರಕ್ಷಣೆಯ ಭರವನ್ನು ಯಾತಿಗೆ ಅದಕ್ಕೆ ಸ್ವಭರತ್ವೇನ, ಅದಕ್ಕೆ ಅದರಿಂದ ಏನಾಯಿತು, ಅದರಿಂದ ಒಂದು ಫಲ ಬಂತು, ನಿರ್ಭರ. ಅದರಿಂದ ನಾನು ನಿರ್ಭರನಾದೆ. ಆ ನಿರ್ಭರನಾಗಿ ನನ್ನ ಹೊಣೆಯನ್ನು ಕಳ್ಕೊಂಬಿಟ್ಟೆ. ನನ್ನ ತಲೆ ಮೇಲಿರುವ ಭಾರ ನೀನು ಬಂದೆ, ನಿನ್ನ ತಲೆ ಮೇಲೆ ಹೊರಿಸ್ಬಿಟ್ಟೆ. ನಾನು ಈಗ ನಿರ್ಭರನಾದೆ. ನೀನು ಭಾರ ಹೊತ್ಕೊಳ್ತಾ ಇದ್ದೀಯ, ಅದು ನಿನ್ನ ಹಣೆ ಬರ, ನೀನೇ ಹೇಳ್ತಿದ್ಯಾ, ನೀನೇ ಸಂತೋಷಪಟ್ಟು ಹೊತ್ಕೊಳ್ತಾ ಇದೀಯಾ. ಅದರಿಂದ ನೀನು ಸ್ವಭರನಾದೆ, ನಾನು ನಿರ್ಭರನಾದೆ. ನಿರ್ಭರನಾದಕ್ಕೆ ಇದು ಹೇಗಪ್ಪ ಬಂತು ಅಂತ ನನಗೆ ಈ ಧಿಯ ಇದೆಯಲ್ಲ, ಬುದ್ಧಿ ಇದೆಯಲ್ಲ, ಈ ಧಿಯ ಎಂಥ ಧಿಯ, ನಿನ್ನಲ್ಲಿ ಶರಣಾಗತಿ ಮಾಡಿ ನನ್ನ ಭಾರವನ್ನು ಒಪ್ಪಿಸ್ಬೇಕು ಅನ್ನೋ ಬುದ್ಧಿ. ಈ ಬುದ್ಧಿ ಯಾರು? ಸ್ವದತ್ತ, ನಿನ್ನಿಂದಲೇ ಕೊಟ್ಟಲ್ಪಟ್ಟಿದ್ದು. ಈ ಬುದ್ಧಿ ನನಗೆಲ್ಲ ಬರುತ್ತೆ. ಈ ಬುದ್ಧಿಯೂ ಸಹ ನಿನ್ನಿಂದಲೇ, ನಿನ್ನ ಸತ್ಯ ಹೇಳಿದ ಸತ್ಯ ಸಂಕಲ್ಪದಿಂದ ಈ ಜೀವ ಉದ್ಧಾರವಾಗಲಿ ಅಂತ ನೀನು ಮಾಡ್ತೀಯಲ್ಲ, ಸಂಕಲ್ಪ ಮಾಡ್ತೀಯಲ್ಲ, ಅದರಿಂದ ಏನು ಮಾಡ್ತೀಯ ನೀನು? ನನಗೆ ಒಂದು ಬುದ್ಧಿಯನ್ನು ಉಂಟು ಮಾಡಿದೆ. ಸ್ವದತ್ತ, ನಿನ್ನಿಂದ ಕೊಟ್ಟಲ್ಪಂತ ಧಿಯ. ಆ ಬುದ್ಧಿಯಿಂದ ಏನಾಯ್ತು ಅದಕ್ಕೆ? ಆ ಬುದ್ಧಿಯಿಂದ ನಾನು ಒಂದು ಆಚಾರ ಸಂಶಯನ ಮಾಡಿದೆ, ಅದನ್ನೂ ನೀನೇ ಉಂಟು ಮಾಡಿದೆ. ಆಚಾರ ಸಂಶಯನ ಉಂಟು ಮಾಡಿದೆ. ಮತ್ತು ಭಕ್ತಿ ಉಂಟು ಮಾಡುವಾಗ ಮಾಡಿದೆ. ಭಾಗವತ ಗಂಗೆಯಲ್ಲಿ ಅಭಿರುಚಿ ಉಂಟು ಮಾಡಿದೆ. ಆಚಾರದಲ್ಲಿ ಕಾಲಕ್ಷೇಪ ಮಾಡುವಾಗ ಮಾಡಿದೆ. ಅದರಿಂದ ಏನಾಯಿತು? ಆಚಾರನ ಉಪದೇಶ ಮಾಡಿ ಈಗ ನೀನು ಮಾಡ್ತಿರೋದು, ಹೊರಗಡೆ ನೋಡ್ತಿರೋದೆಲ್ಲ ನಶ್ವರ, ಇದೆಲ್ಲ ಕೂಡೋದು ಶಾಶ್ವತ ಫಲ ಮೋಕ್ಷ ಅನ್ನೋದು ಅಂತ ಆ ಬುದ್ಧಿಯನ್ನು ಉಂಟು ಮಾಡಿದ್ರು. ಆ ಬುದ್ಧಿ ಆಚಾರದಿಂದ ಕೊಟ್ಟಲ್ಪಟ್ಟು ನೀನು ಆಚಾರ ಮೂಲಕ ನನಗೆ ಕೊಟ್ಟೆ. ಅದಕ್ಕೆ ಸ್ವದತ್ತ ಸ್ವಧಿಯ, ಅದಕ್ಕೂ ಸ್ವಾರ್ಥಂ ಸ್ವ ಅರ್ಥಂ, ಅದು ಎರಡು ಥರ ಅರ್ಥ ಮಾಡ್ಬೋದು. ನಿನಗೋಸ್ಕರ ಒಂದು ಹೊರತು ಸ್ವ ಅರ್ಥಂ, ನೀನು ನನ್ನ ಉದ್ಧಾರ ಮಾಡೋದಕ್ಕೋಸ್ಕರ ನಿನ್ನ ವಸ್ತುವೇ ಆದ ನಾನು ಅದನ್ನು ಉದ್ಧಾರ ಮಾಡೋದ್ರಿಂದ ಸ್ವಾರ್ಥಂ, ಅದು ನಿನಗೆ ಆಯಿತು. ಅದರಿಂದ ಮಾಭರಂ, ನನ್ನ ಭರವನ್ನು ಸ್ವಾಮಿನ್, ಅದನ್ನು ನ್ಯಸ್ಯಸಿ, ನಿನ್ನಲ್ಲಿ ನೀನು ನ್ಯಸ್ಯಸಿ ಅಂದರೆ ಒಪ್ಪಿಸು. ಇದು ಮಧ್ಯಮ ಪುರುಷರಲ್ಲಿ ಇದೆ. ಇದು ಮಧ್ಯಮ ಪುರುಷರಲ್ಲಿ ಹೇಳುವಂಥ ಇದು ಸ್ವಾಮಿನ್ನ ಸಂಬೋಧನೆಯಿಂದ ನೀನು ಮಧ್ಯಮ ಪುರುಷರಲ್ಲಿ ಹೇಳ್ಬೇಕಾದ್ರೆ ಹೇಳೋದು ಸ್ವಾಮಿನ್ ನ್ಯಸ್ಯಸಿ, ನೀನು ನನ್ನಲ್ಲಿ ಒಪ್ಪಿಸ್ಕೊಳ್ತಾ ಇದ್ದೀನಿ.